ವಿತೌಟ್ ದ ಹೋಲಿ ಸ್ಪಿರಿಟ್ ನೋ ಒನ್ ಕ್ಯಾನ್ ಟೆಲ್ ಜೀಸಸ್ ಈಸ್ ದ ಲಾರ್ಡ್. ಸೊ ಇವತ್ತು ಯೇಸು ಸ್ವಾಮಿನ ನಾನು ನೀವು ಸ್ವಂತ ರಕ್ಷಕನಾಗಿ ಸ್ವೀಕಾರ ಮಾಡ್ಕೊಂಡಿದ್ದೀವಿ ಅಂದರೆ ಇಟ್ ಈಸ್ ಬಿಕಾಸ್ ಆಫ್ ದ ಹೋಲಿ ಸ್ಪಿರಿಟ್. ಸೊ ನೋ ಒನ್ ಕ್ಯಾನ್ ಟೆಲ್ ಐ ಡೋಂಟ್ ಹ್ಯಾವ್ ಹೋಲಿ ಸ್ಪಿರಿಟ್. ದೇವ್ರು ಏನು ಹೇಳ್ತಾರೆ ಗೊತ್ತಾ, ನೀನು ನಿನ್ನ ಹೆಂಡತಿಯ ಮಾತನ್ನು ಕೇಳಿ ಇದನ್ನು ತಿಂದಿದ್ದರಿಂದ, ನೋಡಿ ಅವ್ನು ತಿಂದಿದ್ರಿಂದಾನೆ. ಸೊ ಕೇಳಿ ಅಂದರೆ ಇವನು ಏನು ಕೇಳ್ದ, ತಪ್ಪಾದದನ್ನು ಕೇಳ್ದ. ಇದು ತಿಂದರೆ ನಾವು ದೇವ್ರ ಥರ ಆಗ್ತೀವಿ. ಅವ್ನ ಮೈಂಡ್ ಕನ್ವಿನ್ಸ್ ಆಯಿತು, ಹೌದಾ ಅಂತ ಯೋಚನೆ ಮಾಡೋಕ್ಕೆ ಹೋದ. ಸೊ ಅವ್ನ ಯೋಚನೆಯಲ್ಲಿ ಮತ್ತೆ ಬಿದ್ದ. ನಾನೇನು ಹೇಳ್ತೀನಿ ಅಂದರೆ, ಬೀಳೋದು ಯೋಚನೆಯಲ್ಲೇ, ಹೇಳೋದು ಯೋಚನೆಯಲ್ಲೇ. ಪಾವರ್ಟಿ ಈಸ್ ಫ್ರಮ್ ಥಿಂಕಿಂಗ್, ಪ್ರಾಸ್ಪರಿಟಿ ಈಸ್ ಆಲ್ಸೋ ಫ್ರಮ್ ಥಿಂಕಿಂಗ್. ಅದಕ್ಕೆ ನಾನು ಹೇಳೋದು, ಕಿರ್ಚು ಮಾತನಾಡೋದು ಸತ್ಯ ಅಲ್ಲ, ಪರಿಶುದ್ಧವಾಗಿ ಮಾತಾಡ್ತಾ ಇದ್ದೀನಿ ಅನ್ನೋದು ಸತ್ಯ ಅಲ್ಲ, ನಾನು ಬಿಳಿ ಬಟ್ಟೆ ಹಾಕಿದ್ದೀನಿ ಅನ್ನೋದು ಸತ್ಯ ಅಲ್ಲ, ಡಿಸಿಪ್ಲಿನ್ ಮಾತಾಡ್ತಾ ಇದ್ದೀನಿ ಅನ್ನೋದು ಸತ್ಯ ಅಲ್ಲ. ಯಾವ್ದು ನಮ್ಮ ಲೈಫಲ್ಲಿ ಬಿಡುಗಡೆ ತೊಗೊಂಬರೋದು ಅಂದರೆ, ಸತ್ಯವನ್ನು ಅರಿತುಕೊಳ್ಳಿವಿ, ಸತ್ಯವು ನಿನ್ನನ್ನು ಬಿಡುಗಡೆ ಮಾಡುತ್ತೆ. ಸೊ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದ ಟ್ರೂತ್. ನಾನೇನು ಹೇಳ್ತೀನಿ ಅಂದರೆ, ದೇವರು ನಿನ್ನನ್ನು ಆಶ್ವಾಸೋದಕ್ಕಿಂತ ಮುಂಚೆ, ನಿನ್ನನ್ನು ರಾಜನಾಗಿ ಮಾಡೋದಕ್ಕಿಂತ ಮುಂಚೆ, ನಿನ್ನ ಮೈಂಡಲ್ಲೂ ನಿನ್ನ ಮನಸ್ಸಲ್ಲೂ ನಿನ್ನ ರಾಜ ಆಗಲಿಲ್ಲ ಅಂದರೆ ಹೊರಗಡೆ ನಿನ್ನ ರಾಜ ಆಗೋದಿಲ್ಲ. ತುಂಬ ಹೀಟ್ ಆಗಿಬಿಟ್ಟಿದೆ ಅಂದರೆ ಎಣ್ಣೆ ಎಲ್ಲಾಗ್ತಾರೆ. ಸೊ ತಲೆಯಲ್ಲಿಟ್ಟರೆ ಬಾಡಿ ಕೂಲ್ ಆಗುತ್ತೆ. ನಾನೇನು ಹೇಳ್ತೀನಿ, ನಿನ್ನ ಬಾಡಿ ಚೆನ್ನಾಗಿರ್ಬೇಕಾದ್ರೆ ನಿನ್ನ ತಲೆ ಚೆನ್ನಾಗಿರಬೇಕು. ಆನ್ಲೈನಲ್ಲಿ ನಾನು ನೋಡ್ತಾ ಇರುವಂಥವರು, ಇಲ್ಲಿ ಬಂದಿರುವಂಥ ಎಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಆಹ್ವಾನವನ್ನು ತಿಳಿಸ್ಕೊಳ್ತೇನೆ. There are two groups of Christianity: mind-led Christianity, spirit-led Christianity. ನಮ್ಮ ಬುದ್ಧಿಯಲ್ಲಿ, ನಮ್ಮ ಆಲೋಚನೆಯಲ್ಲಿ ನಡೆಯೋದು 80% ಆಫ್ ಕ್ರಿಶ್ಚಿಯಾನಿಟಿ. 20% ಆಫ್ ಕ್ರಿಶ್ಚಿಯಾನಿಟಿ ಮಾತ್ರನೇ ದೇವರ ಆತ್ಮದಿಂದ ನಡೆಸಿಕೊಳ್ಳಲ್ಪಡುವಂಥ ಕ್ರೈಸ್ತರು. ಸೊ ನಾವು ನಮ್ಮ ಮೈಂಡಲ್ಲಿ ಎತ್ತುವಂಥ ತೀರ್ಮಾನಗಳು, ನಮ್ಮ ಆಲೋಚನೆಗಳಲ್ಲಿ ಮಾಡುವಂಥ ತೀರ್ಮಾನಗಳಲ್ಲೇ ಕೆಲವೊಂದು ನಾವು ಸೋಲುಗಳನ್ನು ನಮ್ಮ ಜೀವಿತದಲ್ಲಿ ನಾವು ನೋಡೋದು. ದೇವರ ಆತ್ಮನಿಂದ ನಡೆಸಲ್ಪಡುವಂಥ ಒಂದೊಂದು ಲೈಫಲ್ಲೂ ಸಂತೋಷ, ಸಮಾಧಾನ ಇರುತ್ತೆ, ಬಿಡುಗಡೆ ಇರುತ್ತೆ. ಸೊ ದೇವರ ಆತ್ಮನು ನಮ್ಮೊಂದಿಗೆ ಯಾವಾಗಲೂ ಇರೋದಕ್ಕೂ, ನಮ್ಮನ್ನು ನಡೆಸೋದಕ್ಕೂ ದೇವರು ಯಾವಾಗಲೂ ಇಷ್ಟಪಡ್ತಾರೆ. ಅದಕ್ಕೆ ನೋಡಿ, ಫಸ್ಟು ಒಬ್ಬ ಮನುಷ್ಯ ಯೇಸು ಸ್ವಾಮಿನ ಸ್ವೀಕಾರ ಮಾಡ್ಕೊಂಡಿದ್ದ ತಕ್ಷಣ ಹೋಲಿ ಸ್ಪಿರಿಟ್, ಪವಿತ್ರಾತ್ಮನ ಅವರಲ್ಲಿ ಬಂದ್ಬಿಡ್ತಾರೆ. ಒಬ್ಬ ಮನುಷ್ಯನಲ್ಲಿ ಬಂದ್ಬಿಟ್ಟು ಅಭಿಷೇಕದಲ್ಲಿ ತುಂಬಿಸ್ತಾರೆ. ನಮ್ಮನ್ನು ದೇವರು ಕರೆದಾಗ ನಮಗೇನು ಗೊತ್ತಿರಲಿಲ್ಲ. ನಮಗೆ ಪ್ರೀಚಿಂಗ್ ಗೊತ್ತಿರಲಿಲ್ಲ, ಹಾಡೋದು ಗೊತ್ತಿರಲಿಲ್ಲ, ಡಾಕ್ಟ್ರಿನ್ ಗೊತ್ತಿರಲಿಲ್ಲ, ಪ್ರಸಂಗ ಮಾಡೋದು ಗೊತ್ತಿರಲಿಲ್ಲ, ಯಾವ ರೀತಿ ಪ್ರೇಯರ್ ಮಾಡಬೇಕು ಅಂತ ಗೊತ್ತಿಲ್ಲ. ಆದರೆ ಫಸ್ಟು ಯಾವುದ್ರಲ್ಲಿ ದೇವರು ತುಂಬಿಸಿದ್ರು? ಫಸ್ಟು ಹೋಲಿ ಸ್ಪಿರಿಟಲ್ಲಿ ದೇವರು ನಮ್ಮನ್ನು ತುಂಬಿಸ್ಬಿಟ್ರು. ಅದೇ ಫಸ್ಟು. ಅದೇ ರೀತಿಯೇ ಈಗ ಒಂದು ಜಾಗ ತೊಗೊಳ್ತೀವಿ ಅಂದರೆ ಆ ಜಾಗದಲ್ಲಿ ನೀರಿದೆಯಾ ಅಂತ ಚೆಕ್ ಮಾಡ್ತಾರೆ. ಚೆಕ್ ಮಾಡಿ ತೊಗೊಳ್ತಾರೆ. ಒಂದು ಮನೆಗೆ ಹೋದರೆ ನೀರಿದೆಯಾ ಅಂತ ಚೆಕ್ ಮಾಡ್ತಾರೆ. ಸೊ ಫಸ್ಟ್ ವಾಟರ್ ಈಸ್ ಇಂಪಾರ್ಟೆಂಟ್. ಅದೇ ರೀತಿಯೇ ನೋಡಿ, ನೀರು ಒಂದು ಇದ್ಬಿಟ್ರೆ ಆಮೇಲೆ ಫಸ್ಟು ಬಿಲ್ಡಿಂಗ್ ಕಟ್ಟೋದಕ್ಕಿಂತ ಮುಂಚೆ ಯಾವುದು ಎತ್ತೋದು? ನೀರು. ಬೋರ್ ಹಾಕ್ತಾರೆ ನೋಡಿ. ನೀರು ಫಸ್ಟು ಹೇಗೆ ಮುಖ್ಯನೋ ಅದೇ ರೀತಿಯೇ ಅನಾಯಿಂಟಿಂಗ್ ಒಬ್ಬ ಮನುಷ್ಯನಿಗೆ ಮುಖ್ಯ. ಹೋಲಿ ಸ್ಪಿರಿಟ್ ಈಸ್, ಪವಿತ್ರಾತ್ಮನ ತುಂಬ ಮುಖ್ಯ. ಆ ನೀರು ಒಂದು ಇದ್ಬಿಟ್ರೆ ಎಲ್ಲ ಕೆಲಸಗಳು ಆಮೇಲೆ ಮಾಡ್ಕೊಬೋದು. ಸೊ ಫಸ್ಟು ನಾವು ದೇವರನ್ನ ಸ್ವೀಕಾರ ಮಾಡ್ಕೊಂಡಿದ್ದ ತಕ್ಷಣ ಫಸ್ಟ್ ಹಿ ಫಿಲ್ಸ್ ಅಸ್ ವಿತ್ ದ ಸ್ಪಿರಿಟ್ ಆಫ್ ಗಾಡ್. ದಟ್ ಈಸ್ ಕಾಲ್ಡ್ ಅನಾಯಿಂಟಿಂಗ್. ಸೊ ನಮ್ಮೆಲ್ಲರ ಒಳಗಡೆ ಪವಿತ್ರಾತ್ಮನು ಉಂಟು. 1 Corinthians chapter 12 verse 3. 1 ಕೊರಿಂಥದವರಿಗೆ ಬರೆದ ಪುಸ್ತಕ 12:3. ಮತ್ತು ಪವಿತ್ರಾತ್ಮನ ಪ್ರೇರಣೆಯಿಂದಲೇ ಹೊರತು ಯಾವ ಮನುಷ್ಯನಾದರೂ ಯೇಸುವನ್ನು ಕರ್ತನೆಂದು ಹೇಳಲಾರನು. ಯಾರು ಯೇಸುವನ್ನು ಕರ್ತನೆಂದು ಹೇಳಲಾರರಂತೆ. ಯಾರು ಕರ್ತನು, ಯೇಸು ಸ್ವಾಮಿ, ಜೀಸಸ್ ಇಸ್ ದ ಲಾರ್ಡ್ ಅಂತ ಹೇಳೋಕ್ಕಾಗಲ್ವಂತೆ. ವಿತೌಟ್ ದ ಹೋಲಿ ಸ್ಪಿರಿಟ್ ನೋ ಒನ್ ಕ್ಯಾನ್ ಟೆಲ್ ಜೀಸಸ್ ಈಸ್ ದ ಲಾರ್ಡ್. ಸೊ ಇವತ್ತು ಯೇಸು ಸ್ವಾಮಿನ ನಾನು ನೀವು ಸ್ವಂತ ರಕ್ಷಕನಾಗಿ ಸ್ವೀಕಾರ ಮಾಡ್ಕೊಂಡಿದ್ದೀವಿ ಅಂದರೆ ಇಟ್ ಈಸ್ ಬಿಕಾಸ್ ಆಫ್ ದ ಹೋಲಿ ಸ್ಪಿರಿಟ್. ಸೊ ನೋ ಒನ್ ಕ್ಯಾನ್ ಟೆಲ್ ಐ ಡೋಂಟ್ ಹ್ಯಾವ್ ಹೋಲಿ ಸ್ಪಿರಿಟ್. ಪವಿತ್ರಾತ್ಮನು ನನಗಿಲ್ಲ. ನೋಡಿ, ಒಂದು ವೇಳೆ ಅನುಭವಗಳು ಇಲ್ಲದೆ ಇರ್ಬೋದು, ಕೆಳಗಡೆ ಬೀಳೋದು, ಅಭಿಷೇಕದಲ್ಲಿ ತುಂಬೋದು, ಒಂದು ವೇಳೆ ಟಂಗ್ಸ್ ಮಾತಾಡೋದು, ಒಂದು ವೇಳೆ ನಿಮ್ಗೆ ಅನುಭವಗಳು ಇಲ್ಲದೆ ಇರ್ಬೋದು. ಬಟ್ ವಿತೌಟ್ ಹೋಲಿ ಸ್ಪಿರಿಟ್ ಯು ಕೆನಾಟ್ ರಿಸೀವ್ ಕ್ರೈಸ್ಟ್. So the people who have accepted Jesus Christ, ಯೇಸು ಕ್ರಿಸ್ತನನ್ನು ಸ್ವೀಕಾರ ಮಾಡ್ಕೊಂಡಿರುವಂಥ ಎಲ್ಲರಲ್ಲಿಯೂ ಪವಿತ್ರಾತ್ಮನ ಇದ್ದೇ ಇದ್ದಾರೆ. ಪವಿತ್ರಾತ್ಮನ ಇಲ್ಲದೆ
ನೀವು ಯೇಸು ಸ್ವಾಮಿನ ಸ್ವೀಕಾರ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಸೊ ಅನುಭವಗಳು ಇಲ್ಲದೆ ಇರ್ಬೋದು, ಒಂದು ವೇಳೆ ನಾವು ಬೀಳದೇ ಇದ್ದಿರ್ಬೋದು, ಅಥವಾ ಅನ್ಯ ಭಾಷೆಯಲ್ಲಿ ಮಾತಾಡದೇ ಇರ್ಬೋದು, ಅಥವಾ ನಿಮಗೆ ವಿಷನ್ ಇಲ್ಲದೆ ಇರ್ಬೋದು, ಅಥವಾ ನೀವು ಎಲ್ಲರೂ ಹೇಳ್ದಂಗೆ ರಬ್ಬ ಬಾಬಾ ಅಂತ ಒಂದು ವೇಳೆ ಅದರಲ್ಲಿ ಫುಲ್ ಆಗದೆ ಇರ್ಬೋದು, ಅಥವಾ ಒಂದು ಪಾಸ್ಟರ್ ಕೈ ಇಟ್ಟಿದ ತಕ್ಷಣ ಅವ್ರು ಹೆಂಗೆ ಕೆಳಗಡೆ ಡಮಾರನ್ನು ಬಿದ್ದರು, ನನಗೆ ಬೀಳೋಕ್ಕೆ ಆಗಿಲ್ವಲ್ಲ, ಒಂದು ವೇಳೆ ಹೋಲಿ ಸ್ಪಿರಿಟ್ ನನ್ನಲ್ಲಿ ಇಲ್ವೇನೋ ಅನ್ನೋ ತಪ್ಪಾದ ಅಭಿಪ್ರಾಯಗಳು ಕೆಲವರಿಗೆ ಯೋಚನೆ ಮಾಡ್ತಾರೆ. ಒಂದು ವೇಳೆ ಎಲ್ಲ ಆತ್ಮದಲ್ಲಿ ತುಂಬಿ ಕೆಳಗಡೆ ಬಿದ್ದರೆ ಮಾತ್ರನೇ ಹೋಲಿ ಸ್ಪಿರಿಟ್ ಒಬ್ಬ ಮನುಷ್ಯನಲ್ಲಿ ಇರೋದು ಅನ್ನೋ ಒಂದು ತಪ್ಪಾದ ಅರ್ಥಗಳು ಇವತ್ತು ಅನೇಕ ಸಭೆಗಳಲ್ಲಿದೆ. ಕೆಲವರು ಏನು ಹೇಳ್ತಾರೆ ಅಂದರೆ, ನೀನು ಅನ್ಯ ಭಾಷೆ ಮಾತಾಡಲಿಲ್ಲ ಅಂದರೆ, ಒಂದು ವೇಳೆ ನೀನು ಕೆಳಗಡೆ ಬಿದ್ದಿಲ್ಲ ಅಂದರೆ ಪವಿತ್ರಾತ್ಮನ್ ನಿನ್ನೊಳಗಡೆ ಇಲ್ಲ ಅಂತ ಕೆಲವರು ಪ್ರೀಚ್ ಮಾಡ್ತಾರೆ. ಆದರೆ ಸತ್ಯವೇದ ಹೇಳುತ್ತೆ, ಪವಿತ್ರಾತ್ಮನ್ ಇಲ್ಲದೆ ನೀನು ಯೇಸುವನ್ನು ಕರ್ತನೆಂದು ಹೇಳೋದಕ್ಕೆ ಸಾಧ್ಯ ಇಲ್ಲ. ಸೊ ಯೇಸು ಸ್ವಾಮಿನ ಸ್ವೀಕಾರ ಮಾಡ್ಕೊಂಡಿರುವಂಥ ಅಷ್ಟು ಜನರಲ್ಲಿಯೂ ಯಾರಿರೋದು? ಪವಿತ್ರಾತ್ಮನ ಇದ್ದಾರೆ. ಸೊ ಡಿಫ್ರೆಂಟ್ ಲೆವೆಲ್ ಆಫ್ ಅನಾಯಿಂಟಿಂಗ್ ಇಸ್ ದೇರ್. ಅನಾಯಿಂಟಿಂಗಲ್ಲಿ ಪವಿತ್ರಾತ್ಮನಲ್ಲಿ ತುಂಬೋದು, ಮೆಡಿಟೇಟ್ ಮಾಡೋದು, ಹಾಡೋದ್ರಲ್ಲಿ, ಪ್ರೈಸ್ ಮಾಡೋದ್ರಲ್ಲಿ, ಇನ್ನೂ ಪ್ರಾರ್ಥನೆ ಮಾಡೋದ್ರಲ್ಲಿ ಇನ್ನೂ ಹೆಚ್ಚಾದ ಅಭಿಷೇಕಗಳನ್ನು ಅನಾಯಿಂಟಿಂಗ್ ಲೆವೆಲ್ನ ಇನ್ಕ್ರೀಸ್ ಮಾಡ್ಕೊಬೋದು. ಬಟ್ ಯು ಕೆನ್ ನಾಟ್ ಟೆಲ್ ಹೋಲಿ ಸ್ಪಿರಿಟ್ ಈಸ್ ನಾಟ್ ದೇರ್. ಸೊ ಪವಿತ್ರಾತ್ಮನು, ಅಭಿಷೇಕ, ದೇವರು, ಇದೆಲ್ಲ ಬಂದ್ಬಿಟ್ಟು ನಮಗೆ ಕಣ್ಣಿಗೆ ಕಾಣಿಸದೇ ಇರುವುದು ಇನ್ವಿಸಿಬಲ್ ಥಿಂಗ್ಸ್. ಈ ರೀತಿ ಹೇಳ್ತೀನಿ ನೋಡಿ, ಇನ್ವಿಸಿಬಲ್ ಥಿಂಗ್ಸ್, ಇನ್ವಿಸಿಬಲ್ ಈಸ್ ರೂಲಿಂಗ್ ವಾಟ್ ಈಸ್ ಇನ್ವಿಸಿಬಲ್. ಕಾಣದೇ ಇರುವಂಥದ್ದು ಕಾಣುವಂಥದ್ದನ್ನು ಆಳ್ವಿಕೆ ಮಾಡ್ತಾಯಿದೆ. ಸೊ ಕಾಣದೇ ಇರುವಂಥದ್ದು ಅಂದರೆ ನೀವು ನೋಡದೇ ಇರುವಂಥ ಅಭಿಷೇಕ, ನೀವು ನೋಡದೇ ಇರುವಂಥ ದೇವರು, ನೀವು ನೋಡದೇ ಇರುವಂಥ ಪ್ರಸನ್ನತೆ, ಇದೆಲ್ಲ ನೀವು ಗ್ರಹಿಸ್ಬೋದು, ಕಣ್ಣಾರೆ ನೋಡಲಿಲ್ಲ. ಆದರೆ ಇದೇ ನಿಮ್ಮ ಲೈಫನ್ನು ಲೀಡ್ ಮಾಡ್ತಾ ಇರೋದು. ಈಗ ನೋಡಿ, ಸ್ಪೀಕರಲ್ಲಿ ಸೌಂಡ್ ಬರ್ತಾಯಿದೆ, ಶಬ್ದ ಕೇಳಿಸ್ತೈತಾ? ಅದು ಯಾವುದ್ರ ಮುಖಾಂತರ ಹೋಗ್ತೈತೆ? ಮೈಕಿಂದ ಹೋಗ್ತಾಯಿದೆ ಅಲ್ವಾ? ಈ ಮೈಕಿಗೂ ಸ್ಪೀಕರ್ಗೂ ಏನಾದರೂ ಕನೆಕ್ಷನ್ ಇರೋದು ನೀವು ನೋಡ್ತಾ ಇದ್ದೀರಾ? ಇಲ್ಲಿಂದ ಅಲ್ಲಿಗೆ ಕನೆಕ್ಟೆಡ್ ನೋಡಿ, ಎಲ್ಲ ಸ್ಪೀಕರ್ಸಲ್ಲೂ ನಾನು ಮಾತನಾಡೋದು ಬರ್ತಾಯಿದೆ. ಸೊ ನಾನಿಟ್ಟಿರೋದು ಕಾರ್ಡ್ಲೆಸ್ ಮೈಕು ಅಲ್ವಾ? ಇಲ್ಲಿಂದ ಅಲ್ಲಿಗೆ ಹೆಂಗೆ ಬರ್ತೈತೆ ಸೌಂಡು? ಇದು ವೇವ್ಸ್. ಯು ಕಾಂಟ್ ಸಿ ಇಟ್, ಬಟ್ ಯು ಕ್ಯಾನ್ ಫೀಲ್ ಇಟ್, ಯು ಕ್ಯಾನ್ ಲಿಸನ್ ಇಟ್. ಅದೇ ರೀತಿಯೇ ನೀವು ದೇವ್ರನ್ನ ನೋಡೋದಿಲ್ಲ, ಅಭಿಷೇಕನ ಗ್ರಹಿಸ್ಬೋದು, ಪ್ರೆಸೆನ್ಸ್ನ ಗ್ರಹಿಸ್ಬೋದು, ಅನಾಯಿಂಟಿಂಗ್ನ ಗ್ರಹಿಸ್ಬೋದು, ಫೈನಾನ್ಸನ್ನ ಗ್ರಹಿಸ್ಬೋದು, ಸುಖ ಸೌಖ್ಯತೆ ಆಗೋದು ಗ್ರಹಿಸ್ಬೋದು. ಸೊ ಜೀವನದಲ್ಲಿ ಬಿಡುಗಡೆ ಆಗೋದನ್ನು ನೀವು ಬಂದ್ಬಿಟ್ಟು ನೋಡ್ಬೋದು. ಆದರೆ ನಿಮ್ಮನ್ನು ಆಳ್ವಿಕೆ ಮಾಡುವಂಥ ಅನಾಯಿಂಟಿಂಗನ್ನು, ದೇವರನ್ನ ನೀವು ಕಣ್ಣಾರೆ ನೋಡೋಕ್ಕಾಗೋದಿಲ್ಲ. ನೋಡೋಕ್ಕಾಗಲ್ಲ ಅಂದರೆ ಕೆಲವರು ಪಾಸ್ಟರ್ ನಾನು ದೇವ್ರನ್ನ ನೋಡಿದೆ, ದೇವ್ರನ್ನ ನಂದು ಮಾತನಾಡಿದ್ರು, ನಾನು ದೇವದೂತರುಗಳು ನೋಡಿದೆ, ಇದೆಲ್ಲ ಓಕೆ, ಇದೆಲ್ಲ ಇರ್ಬೋದು, ಇದ್ರೂ ಸಂತೋಷ. ಒಂದು ವೇಳೆ ಆ ಥರ ಇಲ್ಲ ಅಂದ್ರೂ ದೇವ್ರು ಇಲ್ಲ ನನ್ನ ಲೈಫಲ್ಲಿ ಕಾರ್ಯ ಮಾಡ್ತಾ ಇಲ್ಲ ಅನ್ನೋ ಕನ್ಕ್ಲೂಷನ್ಗೆ ನೀವು ಮುಕ್ತಾಯಕ್ಕೆ ಬರಬಾರ್ದು. ಸೊ ಈ ಮೈಕಿಂದ ಸ್ಪೀಕರ್ಗೆ ಹೇಗೆ ಕನೆಕ್ಷನ್ ಇಲ್ಲ, ಆದರೂ ಇಲ್ಲಿ ಒಂದು ಕಾರ್ಯ ಮಾಡ್ತಾಯಿದೆ. ಅದೇ ರೀತಿಯೇ ಸ್ವಿಚ್ ಆನ್ ಮಾಡೋ ಥರ ಪ್ರಾರ್ಥನೆ ಅನ್ನೋದು ಸ್ವಿಚ್ ಆನ್, ಗಿವಿಂಗ್ ಅನ್ನೋದು ಒಂದು ಸ್ವಿಚ್ ಆನ್, ವರ್ಷಿಪ್ ಅನ್ನೋದು ಒಂದು ಸ್ವಿಚ್ ಆನ್, ಆರಾಧನೆ ಅನ್ನೋದು ಒಂದು ಸ್ವಿಚ್ ಆನ್. ಮಾಡಿದ ತಕ್ಷಣ ಯು ಕ್ಯಾನ್ ಫೀಲ್ ದ ಪ್ರೆಸೆನ್ಸ್ ಆಫ್ ಗಾಡ್. ಅದಕ್ಕೆ ನಾನೇನು ಹೇಳೋದಂದರೆ, ಮೈಂಡ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಇವತ್ತು ಮೈಂಡ್ ಬಗ್ಗೆನೇ ನಾನು ಹೇಳ್ತೀನಿ. ನಮ್ಮ ಮೈಂಡ್ ಎಷ್ಟು ಇಂಪಾರ್ಟೆಂಟ್ ನೋಡಿ. ಯುವರ್ ಥಿಂಕಿಂಗ್ ಕ್ಯಾನ್ ಚೇಂಜ್ ಯುವರ್ DNA. ಯುವರ್ ಥಿಂಕಿಂಗ್ ಕ್ಯಾನ್ ಚೇಂಜ್ ಯುವರ್ DNA. ನಿಮ್ಮ DNA ಅಂದರೆ ಫ್ಯಾಮಿಲಿಯಲ್ಲಿ ಹಿಂಗೇ ಬರುತ್ತಲ್ವಾ ನೋಡಿ, ತಂದೆ ಆ ಥರ, ತಾಯಿ ಈ ಥರ, ಅಣ್ಣ ಇದೇ ಥರ ನೋಡಿ, ನೀವು ಯೋಚನೆ ಮಾಡೋದ್ರಲ್ಲಿ ನೀವು ಬೇರೆ ಥರ ಆಗ್ಬೋದು. ಸೊ ಯುವರ್ ಥಿಂಕಿಂಗ್ ಕ್ಯಾನ್ ಚೇಂಜ್ ಯುವರ್ DNA. ಇಟ್ಸ್ ಸೋ ಪವರ್ಫುಲ್. ಮತ್ತೆ ಹೇಳ್ತೀನಿ ನೋಡಿ, ಯುವರ್ ಥಿಂಕಿಂಗ್ ಕ್ಯಾನ್ ಚೇಂಜ್ ಯುವರ್ DNA. ಮೈಂಡ್ ಈಸ್ ಸೋ ಪವರ್ಫುಲ್, ಮೈಂಡ್ ಈಸ್ ಸೋ ಪವರ್ಫುಲ್. ನೋಡಿ, ಮೈಂಡಿಂದನೇ ಎಲ್ಲನೂ ಸ್ಟಾರ್ಟ್ ಆಗೋದು. ಫಸ್ಟ್ ಸೋಲ್, ಮನುಷ್ಯನಿಗೆ ಸೋಲ್ ಆಗಿದೆ ಇಲ್ಲ ಗೊತ್ತಾ? ದೇವ್ರು ಏನು ಹೇಳ್ತಾರೆ ಗೊತ್ತಾ? ನೀನು ನಿನ್ನ ಹೆಂಡತಿಯ ಮಾತನ್ನು ಕೇಳಿ ಇದನ್ನು ತಿಂದಿದ್ರಿಂದ, ನೋಡಿ ಅವನು ತಿಂದಿದ್ರಿಂದಾನೆ. ಸೊ ಕೇಳಿ ಅಂದರೆ ಇವನು ಏನು ಕೇಳ್ದ? ತಪ್ಪಾದದನ್ನು ಕೇಳ್ದ.
ಇದು ತಿಂದರೆ ನಾವು ದೇವ್ರ ಥರ ಆಗ್ತೀವಿ. ಅವ್ನ ಮೈಂಡ್ ಕನ್ವಿನ್ಸ್ ಆಯಿತು, ಹೌದಾ ಅಂತ ಯೋಚನೆ ಮಾಡೋಕ್ಕೆ ಹೋದ. ಸೊ ಅವ್ನ ಯೋಚನೆಯಲ್ಲಿ ಮತ್ತೆ ಬಿದ್ದ. ನಾನೇನು ಹೇಳ್ತೀನಿ ಅಂದರೆ, ಬೀಳೋದು ಯೋಚನೆಯಲ್ಲೇ, ಹೇಳೋದು ಯೋಚನೆಯಲ್ಲೇ. ಪಾವರ್ಟಿ ಈಸ್ ಫ್ರಮ್ ಥಿಂಕಿಂಗ್, ಪ್ರಾಸ್ಪರಿಟಿ ಈಸ್ ಆಲ್ಸೋ ಫ್ರಮ್ ಥಿಂಕಿಂಗ್. ಸಿಕ್ನೆಸ್ ಈಸ್ ಫ್ರಮ್ ಥಿಂಕಿಂಗ್, ಹೀಲಿಂಗ್ ಈಸ್ ಫ್ರಮ್ ಥಿಂಕಿಂಗ್. ಸೊ ಇವತ್ತು ನಾವು ಯಾವುದನ್ನು ಥಿಂಕ್ ಮಾಡಬೇಕು ಅಂತ ಜನರಿಗೆ ಹೇಳ್ಕೊಡ್ಬೇಕೆ ಹೊರತು ನೀನು ಚೆನ್ನಾಗಿ ಇದು ಮಾಡು ಅದು ಮಾಡು ಅಂತ ಹೇಳ್ತೀವಿ. ಆದರೆ ಚೆನ್ನಾಗಿ ಹೋಮ್ವರ್ಕ್ಗಳು ಕೊಡ್ತೀವಿ ಹೊರತು ಅವ್ರನ್ನ ಯಾವ ಥರ ಥಿಂಕ್ ಮಾಡಿಸ್ಬೇಕು ಅಂತ ಹೇಳ್ಕೊಡೋದಿಲ್ಲ. ಅದಕ್ಕೆ ನಾನು ಹೇಳೋದು, ಕಿರ್ಚು ಮಾತನಾಡೋದು ಸತ್ಯ ಅಲ್ಲ, ಪರಿಶುದ್ಧವಾಗಿ ಮಾತಾಡ್ತಾ ಇದ್ದೀನಿ ಅನ್ನೋದು ಸತ್ಯ ಅಲ್ಲ, ನಾನು ಬಿಳಿ ಬಟ್ಟೆ ಹಾಕಿದ್ದೀನಿ ಅನ್ನೋದು ಸತ್ಯ ಅಲ್ಲ, ಡಿಸಿಪ್ಲಿನ್ ಮಾತಾಡ್ತಾ ಇದ್ದೀನಿ ಅನ್ನೋದು ಸತ್ಯ ಅಲ್ಲ. ಯಾವ್ದು ನಮ್ಮ ಲೈಫಲ್ಲಿ ಬಿಡುಗಡೆ ತೊಗೊಂಬರೋದು ಅಂದರೆ, ಸತ್ಯವನ್ನು ಅರಿತುಕೊಳ್ಳಿವಿ, ಸತ್ಯವು ನಿನ್ನನ್ನು ಬಿಡುಗಡೆ ಮಾಡುತ್ತೆ. ಸೊ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದ ಟ್ರೂತ್. ಕೆಲವೊಂದು ಸತ್ಯಗಳು ಮಾತ್ರನೇ ನಮ್ಮ ಜೀವನದಲ್ಲಿ ಬಿಡುಗಡೆಯನ್ನು ತೊಗೊಂಬರೋದು, ಕೆಲವೊಂದು ಸತ್ಯಗಳಲ್ಲೇ ನಮ್ಮ ಲೈಫಲ್ಲಿ ಆಶೀರ್ವಾದಗಳನ್ನು ತೊಗೊಂಬರೋದು, ಕೆಲವೊಂದು ಸತ್ಯಗಳೇ ನಮ್ಮನ್ನು ಯಂಗಾಗಿಡೋದು, ಕೆಲವೊಂದು ಸತ್ಯಗಳೇ ನಮ್ಮ ಫ್ಯಾಮ್ಲಿ ಜಾಯ್ಫುಲ್ಲಾಗಿರೋದಕ್ಕೆ ಕಾರಣ. So what you meditate, what you think is very, very powerful and it is very, very dangerous. The book of Romans, ರೋಮಪುರದವ್ರು ಬರೆದ ಪುಸ್ತಕ, 1ನೇ ಅಧ್ಯಾಯ 21ನೇ ವಾಕ್ಯ. ವಿವೇಕವಿಲ್ಲದ ಅವರ ಮನಸ್ಸು ಕತ್ತಲಾಯಿತು. ಕತ್ತಲಾಯಿತು ಅಷ್ಟೇ. ಮನಸ್ಸು ಹೆಂಗಿದೆ? ಕತ್ತಲೆ, ಏನೂ ಇಲ್ಲ, ಡಾರ್ಕ್ನೆಸ್, ಫ್ಯೂಟೈಲ್ ಅಂತ ಹೇಳುತ್ತೆ ಒಂದು ಟ್ರಾನ್ಸ್ಲೇಷನು. ಇನ್ನೊಂದು ಟ್ರಾನ್ಸ್ಲೇಷನ್ ಹೇಳುತ್ತೆ ನೋಡಿ, JNT ಟ್ರಾನ್ಸ್ಲೇಷನ್ ಹೇಳುತ್ತೆ ಕಂಪ್ಲೀಟ್ ನಾನ್ಸೆನ್ಸ್. ಆ್ಯಂಡ್ ದೇರ್ ಎಂಪ್ಟಿ ಮೈಂಡ್ಸ್ ಆರ್ ಫಿಲ್ಡ್ ವಿತ್ ಡಾರ್ಕ್ನೆಸ್. ಎಂಪ್ಟಿ ಮೈಂಡ್. ಸೊ ಮೈಂಡಲ್ಲಿ, ನಮ್ಮ ಮೈಂಡಲ್ಲಿ ಏನೂ ಇಲ್ಲ. ಅದಕ್ಕೆ ನಾನೇನು ಹೇಳ್ತೀನಿ ಅಂದರೆ, ಯು ಶುಡ್ ಹ್ಯಾವ್ ಸಮಥಿಂಗ್ ಟು ಥಿಂಕ್. ಯು ಶುಡ್ ಹ್ಯಾವ್ ಸಮಥಿಂಗ್ ಟು ಥಿಂಕ್. ವಾಟ್ ಟು ಥಿಂಕ್? ದಟ್ ಈಸ್ ಕಾಲ್ಡ್ ಇಮ್ಯಾಜಿನೇಷನ್, ದಟ್ ಈಸ್ ಕಾಲ್ಡ್ ಮೆಡಿಟೇಷನ್. ಹೌ ಯು ವಾಂಟ್ ಟು ಲಿವ್, ಯಾವ ಥರ ಬಾಳ್ಬೇಕು ನೀವು, ಯಾವ ಥರ ಇರಬೇಕು, ಯಾವ ಥರ ನೀವು ಹೆಂಗಾಗಿರಬೇಕು, ಯಾವ ಥರ ನಿಮಗೆ ಹೀಲಿಂಗ್ ನಡಿಬೇಕು, ಯಾವ ಥರ ನಿಮ್ಮ ಡೀಲಿಂಗ್ ನಡಿಬೇಕು, ಯಾವ ಥರ ನಿಮ್ಮ ಪ್ರಾಸ್ಪರಿಟಿ ಬರಬೇಕು. ಜಸ್ಟ್ ಬಿ ಥಿಂಕಿಂಗ್ ದಟ್ ಓನ್ಲಿ. ಬೆಳಿಗ್ಗೆ ಎದ್ದಿದ ತಕ್ಷಣ ಹಗಲು ಇರುಳು ಅದನ್ನೇ ಧ್ಯಾನಿಸುವವನು ಧನ್ಯನು. ಯಾವುದನ್ನೇ ಧ್ಯಾನಿಸ್ಬೇಕಂತೆ? ಯಾರು ನಮ್ಮನ್ನು ಬೈದರೋ ಅದನ್ನೇ ಧ್ಯಾನಿಸ್ತಾ ಇರಬಾರ್ದು, ಯಾರು ನಮಗೆ ಅಗೇನ್ಸ್ಟ್ ಆಗಿದ್ದಾರೋ ಅವ್ರನ್ನೇ ಧ್ಯಾನಿಸ್ಬಾರ್ದು. ಅದಕ್ಕೆ ಬೇಡದೇ ಇರೋದೆಲ್ಲ ತಲೆಗೆ ಹಾಕ್ಬಾರ್ದು. ಓ ಮೈ ಗಾಡ್. ಸೊ ಮೈಂಡ್ ಬಿಕಮ್ಸ್ ಫ್ಯೂಟೈಲ್. ಇನ್ನೊಂದ್ಸತಿ ಹೇಳ್ತೀನಿ ನೋಡಿ, ಥಿಂಕಿಂಗ್ ಈಸ್ ಎ ಮೇಜರ್ ರೋಲ್ ಇನ್ ಕ್ರಿಸ್ಟಿಯಾನಿಟಿ. ವಾಟ್ ಯು ಥಿಂಕ್ ಈಸ್ ವೆರಿ, ವೆರಿ ಇಂಪಾರ್ಟೆಂಟ್. ಅದಕ್ಕೆ ಸರಿಯಾದ ಪ್ರಸಂಗಗಳನ್ನು ನಾವು ಕೇಳ್ತಾ ಇರಬೇಕು. ಕೆಲವೊಂದು ಪ್ರಸಂಗಗಳು ನೋಡಿ, ನೀನು ಇದಕ್ಕೆ ಬರಲ್ಲ, ನೀನು ಯಾವುದಕ್ಕೂ ಉದ್ಧಾರ ಆಗಲ್ಲ, ನೀನು ಏನಕ್ಕೂ ಬೇಡ, ನಿನ್ನ ಲೈಫ್ ಹಿಂಗಿರಲ್ಲ, ಇದನ್ನೇ ಮಾತಾಡ್ತಾರೆ. ಅದೆಲ್ಲ ನೋಡಿ ಪ್ರಸಂಗಗಳಲ್ಲ. ನಿಮ್ಮನ್ನು ಮೈಂಡಲ್ಲಿ ಅಲಂಕರಿಸ್ಬೇಕು. ನೀವು ಯಾವ ಥರ ಇರ್ತೀರ ಅನ್ನೋದನ್ನು ಅಲಂಕರಿಸ್ಬೇಕು. ದಟ್ ಈಸ್ ಕಾಲ್ಡ್ ಪ್ರೀಚಿಂಗ್. ಇವತ್ತು ಒಳ್ಳೆ ಒಳ್ಳೆ ಪ್ರೀಚರ್ಸು, ಅನುಭವಗಳು ಇರುವಂಥ ಪ್ರೀಚರ್ಸು ಪ್ರೀಚ್ ಮಾಡ್ತಾರೆ. ಐ ಆಮ್ ನಾಟ್ ಟೆಲ್ಲಿಂಗ್ ದೇ ಆರ್ ಎ ಫಾಲ್ಸ್ ಪ್ರೀಚರ್. ಅವ್ರು ಬಂದ್ಬಿಟ್ಟು ಕಳ್ಳ ಪ್ರವಾದಿಗಳು ಅಥವಾ ಸುಳ್ಳು ಬೋಧಕರು ಅಂತ ಹೇಳ್ತಾ ಇಲ್ಲ. ಅವ್ರನ್ನ ಏನಂತ ಹೇಳ್ಬೋದು ಅಂದರೆ, ದೇ ಆರ್ ಇನ್ನೋಸೆಂಟ್ ಪ್ರೀಚರ್. ದೇ ಆರ್ ನಾಟ್ ಫಾಲ್ಸ್ ಪ್ರೀಚರ್ಸ್, ದೇ ಆರ್ ಇನ್ನೋಸೆಂಟ್ ಪ್ರೀಚರ್ಸ್. ವೈ ದೇ ಆರ್ ಇನ್ನೋಸೆಂಟ್? ದೇ ಡಿಂಟ್ ಲರ್ನ್. ಸೊ ಪ್ರೀಚ್ ಮಾಡೋರೆಲ್ಲ ತಪ್ಪಾಗಿ ಪ್ರೀಚ್ ಮಾಡ್ತಾರೆ, ಅವ್ರು ತಪ್ಪಾದ ಬೋಧಕರು ಅಂತ ಹೇಳಲ್ಲ. ಇನ್ನೋಸೆಂಟ್ ಪ್ರೀಚರ್ಸ್ ಅವ್ರಿಗೆ ಈ ರೀತಿ ಟೈಟಲ್ ಕೊಡ್ಬೋದು. ಹೆಂಗೆ ಗೊತ್ತಾ? ದೇ ಹ್ಯಾವ್ ಗುಡ್ ಆರ್ಟ್ ಬಟ್ ರಾಂಗ್ ಹೆಡ್. ದೇ ಹ್ಯಾವ್ ಗುಡ್ ಹಾರ್ಟ್ ಬಟ್ ರಾಂಗ್ ಹೆಡ್. ತಲೆ ಏನೂ ಇಲ್ಲ, ಏನು ಮಾಡೋದು? ಅದಕ್ಕೆ ಏನೇನೋ ಪ್ರಸಂಗ ಮಾಡೋದು, ಇರೋರನ್ನೂ ಕೆಡ್ಸ್ಬಿಡೋದು. ನೀನು ಪರಲೋಕಕ್ಕೆ ಬರೋಲ್ಲ ಅನ್ನೋದು, ನೀನು ಚೆನ್ನಾಗಿರಲ್ಲ ಅನ್ನೋದು, ನಿನಗೆ ಒಡವೆ ಬೇಕಾ ಅನ್ನೋದು, ನಿನಗೆ ಒಳ್ಳೆ ಬಟ್ಟೆಗಳು ಬೇಕಾ ಅನ್ನೋದು, ನಿನಗೆ ಗಾಡಿ ಬೇಕಾ ಅನ್ನೋದು, ನಿನಗೆ ಬಿಸ್ನೆಸ್ ಬೇಕಾ ಅನ್ನೋದು, ಏನಕ್ಕೆ ಇಷ್ಟು ಓದಬೇಕು ಅನ್ನೋದು, ಇದೆಲ್ಲ ಪ್ರಸಂಗ ಮಾಡಿ ಚೆನ್ನಾಗಿ ಓದೋರ್ನೂ ಕೆಡಿಸ್ಬಿಡ್ತಾರೆ, ಆಶೀರ್ವಾದವಾಗಿ ಇರೋರನ್ನೂ ಚೆನ್ನಾಗಿರದೇ ಇರೋ ಥರ ಮಾಡಿಬಿಡ್ತಾರೆ. ಸೊ ಯಾವುದೋ ಮನುಷ್ಯನ ಏನೂ ಇಲ್ಲದೆ ಥರ ಮಾಡೋದು ಗೊತ್ತಾ? ತಪ್ಪಾದ ಪ್ರಸಂಗಗಳು. ಅದಕ್ಕೇ ಪ್ರಸಂಗಗಳನ್ನು ಸರಿಯಾಗಿ ಕೇಳಬೇಕು. ಪ್ರಸಂಗನ ಬಿಟ್ಟು ನೋಡಿ, ನಾನು ವಾರಕ್ಕೆ ಒಂದೇ ದಿವಸನೇ ಪ್ರಸಂಗ ಮಾಡೋದು. ಇನ್ನೂ 6 ದಿವಸ ಯಾರ ಜೊತೆ ಇರ್ತೀರಾ ಯೋಚನೆ ಮಾಡ್ಕೊಳ್ಳಿ ಚೆನ್ನಾಗಿ. ಒನ್ಸ್ ಇನ್ ಎ ವೀಕ್ ಐ ಪ್ರೀಚ್. ವಾರಕ್ಕೆ ಒಂದು ಸತಿನೇ ನಾನು ಪ್ರೀಚ್ ಮಾಡೋದು. 6 ದಿವಸ ನೀವು ಯಾರ ಜೊತೆ ಸಹವಾಸ ಇಟ್ಟಿದ್ದೀರಾ ಚೆನ್ನಾಗಿ ಗಮನಿಸ್ಕೊಳ್ಳಿ. ಯಾಕೆ ಗೊತ್ತಾ? ಒಂದು ದಿವಸ ಮಾತನಾಡೋರ್ದು ಇಂಪ್ಯಾಕ್ಟ್ ಆಗುತ್ತಾ, ಇಲ್ಲ 6 ದಿವಸ ಮಾತಾಡೋರ್ದು ಇಂಪ್ಯಾಕ್ಟ್ ಆಗುತ್ತಾ? 6 ದಿವಸ ಮಾತಾಡೋರ್ದು ಇಂಪ್ಯಾಕ್ಟ್ ಆಗೋದು. ಅದಕ್ಕೆ 6 ದಿವಸ ಯಾರ ಜೊತೆ ಇರ್ತೀರಾ ಗಮನಿಸಿ.
ಒಂದು ವೇಳೆ ಅಪ್ಪನೇ ಆಗಿರಲಿ, ಒಂದು ವೇಳೆ ಅಮ್ಮನೇ ಆಗಿರಲಿ, ರಾಂಗ್ ಏನಾದರೂ ಕಮೆಂಟ್ಸ್ ಮಾಡೋದು, ಅವ್ರ ಬಗ್ಗೆ ಮಾತಾಡಿ ಇವ್ರ ಬಗ್ಗೆ ಮಾತಾಡ್ರು, ಅವ್ರ ಜೊತೆಯಿಂದನೂ ನೀವು ಸ್ವಲ್ಪ ದೂರನೇ ಇದ್ಬಿಡಿ. ಅದು ಅಪ್ಪ ಆಗಿರಲಿ, ಅಮ್ಮ ಆಗಿರಲಿ, ಅಣ್ಣ ಆಗಿರಲಿ, ತಮ್ಮ ಆಗಿರಲಿ, ಸ್ವಲ್ಪ ದೂರನೇ ಇರಬೇಕು. ಯು ಶುಡ್ ಪ್ರೊಟೆಕ್ಟ್ ಯುವರ್ ಮೈಂಡ್, ಯು ಶುಡ್ ಪ್ರೊಟೆಕ್ಟ್ ಯುವರ್ ಥಿಂಕಿಂಗ್, ಬಿಕಾಸ್ ಥಿಂಕಿಂಗ್ ಈಸ್ ಎ ಮೇಜರ್ ರೋಲ್ ಇನ್ ಕ್ರಿಸ್ಟಿಯಾನಿಟಿ. ಸತ್ಯವೇದ ಹೇಳುತ್ತೆ, ಜ್ಞಾನದೊಂದಿಗೆ ಸೇರುವವನು ಜ್ಞಾನ ಆಗ್ತಾನೆ. ಸತ್ಯವೇದ ಈ ರೀತಿ ಹೇಳುತ್ತೆ, ದಾವೀದನನ್ನು ದೇವರು ಕಿಂಗ್ ಆಗಿ ಅನಾಯಿಂಟ್ ಮಾಡಿದ್ದು ಯಾವಾಗ ಗೊತ್ತಾ? ಅಟ್ ದ ಏಜ್ ಆಫ್ 20. ಅಭಿಷೇಕ ಮಾಡಿದ, ಎಣ್ಣೆ ಹಾಕಿ ಇವನೇ ರಾಜ ಅಂತ ಅಭಿಷೇಕ ಮಾಡಿತ್ತು ಎಷ್ಟು ವರ್ಷಕ್ಕೆ? 20 ವರ್ಷಕ್ಕೆ. ಆದರೆ ಅವನು ಹೋಗಿ ಸೀಟಲ್ಲಿ ಕುಂತ್ಕೊಂಡಿದ್ದು ಎಷ್ಟು ವರ್ಷಕ್ಕೆ ಗೊತ್ತಾ? 30 ವರ್ಷಕ್ಕೆ. ಸೊ he became, God anointed him as a king at the age of 20, but he went and sat on the throne at the age of 30. Why? Because 10 years, ಈ 10 ವರ್ಷ ಅವನ ಮೈಂಡ್ಗೆ ಪ್ರಾಸೆಸಿಂಗ್ ವರ್ಕ್, ಮೈಂಡ್ ಪ್ರಾಸೆಸಿಂಗ್. ನೋಡಿ, ಇವನು ರಾಜ ಆಗ್ಬಿಟ್ಟ, ಆದರೆ ಇವನು ಒಳಗಡೆ ರಾಜ ಆಗೋದಕ್ಕೆ 10 ವರ್ಷ ಆಯ್ತಂತೆ. ನಾನೇನು ಹೇಳ್ತೀನಿ, ಇವತ್ತು ನೀವು ಪ್ರೀಚರ್ ಅಂತ ಅನಾಯಿಂಟ್ ಮಾಡಿಬಿಡ್ಬೋದು, ಆದರೆ ನಿಜವಾಗ್ಲೂ ಪ್ರೀಚರ್ ಆಗೋದಕ್ಕೆ ಇಟ್ ಟೇಕ್ಸ್ ಟೈಮ್. ಈಗ ನಾನು ಇವಾಗ ಉಪದೇಶ ಮಾತಾಡ್ತೀನಿ, ಡಾಕ್ಟ್ರಿನ್ ಮಾತಾಡ್ತೀನಿ, ಆಮೇಲೆ ಫೇತ್ ಬಗ್ಗೆ ಮಾತಾಡ್ತೀನಿ, ಪ್ರಾಸ್ಪರಿಟಿ ಮಾತಾಡ್ತೀನಿ, ಇದೆಲ್ಲ ನಾನು ಬಂದಿದ್ದ ದಿವಸನೇ ಮಾತಾಡಲಿಲ್ಲ, ನನಗೇನು ಗೊತ್ತಿರಲಿಲ್ಲ ಅವಾಗ. ಸೊ ಐ ಹ್ಯಾಡ್ ಅನ್ ಅನಾಯಿಂಟಿಂಗ್, ನನ್ನ ಮೇಲೆ ಅಭಿಷೇಕ ಇತ್ತು. ಆದರೆ ನಿಜವಾಗ್ಲೂ ಇದೇ ಉಪದೇಶ ಅಂತ ನಾನು ಕರೆಕ್ಟಾಗಿ ಮಾತಾಡೋದಕ್ಕೆ ಇಟ್ ಟುಕ್ ಇಯರ್ಸ್ ಫಾರ್ ಮೀ ಟು ಗೆಟ್ ಟ್ರೈನ್ಡ್. ನಾನೇನು ಹೇಳ್ತೀನಿ ಅಂದರೆ, ದೇವರು ನಿನ್ನನ್ನು ಆಶ್ವಾಸೋದಕ್ಕಿಂತ ಮುಂಚೆ, ನಿನ್ನನ್ನು ರಾಜನಾಗಿ ಮಾಡೋದಕ್ಕಿಂತ ಮುಂಚೆ, ನಿನ್ನ ಮೈಂಡಲ್ಲೂ ನಿನ್ನ ಮನಸ್ಸಲ್ಲೂ ನಿನ್ನ ರಾಜ ಆಗಲಿಲ್ಲ ಅಂದರೆ ಹೊರಗಡೆ ನಿನ್ನ ರಾಜ ಆಗೋದಿಲ್ಲ. ಸೊ ಇಟ್ ಟುಕ್ 10 years ಫಾರ್ ಡೇವಿಡ್ ಟು ಬಿಕಮ್ ಎ ಕಿಂಗ್. ಅದಕ್ಕೆ ಎಣ್ಣೆನ ಎಲ್ಲಿ ಒಯ್ಯೋದು? ರಾಜ ಆಗೋದಕ್ಕೆ ಎಲ್ಲಿ ಎಣ್ಣೆ ಒಯ್ತಾರೆ? ಅದೇ ಯಾವ್ದು ಸರಿ ಹೋಗ್ಬೇಕು? ಫಸ್ಟು ತಲೆ ಸರಿ ಹೋಗ್ಬೇಕು. ಅದಕ್ಕೆ ಅನಾಯಿಂಟಿಂಗ್ ಎಲ್ಲಿ ಬೇಕು? ಅದಕ್ಕೆ ತಲೆ ಇಲ್ಲಿಂದ ಎಣ್ಣೆ ಒಯ್ಯೋದೇನು ಗೊತ್ತಾ? ಇಲ್ಲಿ. ಈಗ ನಾನು ಹೇಳ್ತೀನಿ ಗೊತ್ತಾ, ಈಗ ಮೈಯೆಲ್ಲ ಕೋಲ್ಡ್ ಆಗೋದಕ್ಕೆ ಎಣ್ಣೆ ಎಲ್ಲಿ ಇಡ್ತಾರೆ? ಮೈಯೆಲ್ಲ ಕೋಲ್ಡ್ ಆಗೋದು ಮೈಗೆ ತಾನೇ ಹಾಕಬೇಕು. ತುಂಬ ಹೀಟ್ ಆಗಿಬಿಟ್ಟಿದೆ ಅಂದರೆ ಎಣ್ಣೆ ಎಲ್ಲಿ ಹಾಕ್ತಾರೆ? ಸೊ ತಲೆಯಲ್ಲಿಟ್ಟರೆ ಬಾಡಿ ಕೂಲ್ ಆಗುತ್ತೆ. ನಾನೇನು ಹೇಳ್ತೇನೆ, ನಿನ್ನ ಬಾಡಿ ಚೆನ್ನಾಗಿರ್ಬೇಕಾದ್ರೆ ನಿನ್ನ ತಲೆ ಚೆನ್ನಾಗಿರಬೇಕು. ಕೆಲವ್ರು ನೋಡಿ, ತಲೆಯಲ್ಲಿ ಎಣ್ಣೆ ಇಟ್ಟಿದ ತಕ್ಷಣ ಬೆಳಿಗ್ಗೆ ಎದ್ದಿದ ತಕ್ಷಣ ಕಣ್ಣಲ್ಲೆಲ್ಲ ಕೊಳೆ ಬರ್ತಾ ಇರ್ತದೆ. ಯಾಕೊತ್ತಾ? ಅಷ್ಟು ಈಟು ಕಣ್ಣಿಂದ ಬರ್ತಾ ಇರ್ತದೆ. ಯಾಕೊತ್ತಾ? ಕ್ಯಾಸ್ಟ್ರ್ ಆಯಿಲ್ ಎಲ್ಲಿಟ್ರು? ತಲೆಯಲ್ಲಿ ಇಟ್ಟರು. ಇವತ್ತು ಪ್ರಸಂಗ ಎಲ್ಲಿ ಇಡ್ತಾ ಇದ್ದೀನಿ ನಾನು? ತಲೆಯಲ್ಲಿ ಇಡ್ತಾ ಇದ್ದೀನಿ. ಎಲ್ಲ ಕೊಳೆಗಳೆಲ್ಲ, ಎಲ್ಲ ಬೇಡದೆ ಇರೋದೆಲ್ಲ, ಅನ್ವಾಂಟೆಡ್ ಥಿಂಗ್ಸ್ ಎಲ್ಲ ಬಂದ್ಬಿಡ್ಬೇಕು. ಇವತ್ತು ನಾನು ಹಾಕೋ ಅನಾಯಿಂಟಿಂಗು, ನಾನು ಹಾಕೋ ಪ್ರಸಂಗ, ಬೇಡದೆ ಇರುವಂಥ ಅನ್ವಾಂಟೆಡ್ ಥಿಂಗ್ಸ್ ಶುಡ್ ಕಮ್ ಔಟ್ ಆಫ್ ಯು. Amen. All poverty should come out of you. All sickness should come out of you. Amen. Amen. God has called you to be a king. You should be a queen. ದೇವ್ರು ನಿನ್ನ ರಾಜನ ಥರ, ರಾಣಿ ಥರ ಇರಬೇಕು ಅಂತ ದೇವ್ರು ನಿನ್ನ ಇಟ್ಟಿರೋದು. ಆಮೇಲೆ ಅದಕ್ಕೆ ಏನೋ ಒಂದು ಯಾರೋ ಒಬ್ಬರು ಮೈಕ್ ಇಟ್ಕೊಂಡು ಪ್ರಸಂಗ ಮಾಡ್ತಾರೆ ಅಂದಿದ ತಕ್ಷಣ ಎಲ್ಲ ಪ್ರಸಂಗ ಕೂತ್ಕೊಂಡು ಆಮೇನ್ ಅಂತ ಕುಂತ್ಕೊಂಡು ಬರುವ. ಹೋಲಿ ಸ್ಪಿರಿಟ್ ಒಂದಿಗೆ ಕೇಳಿ, ಪವಿತ್ರಾತ್ಮನ ಕೇಳಿ, ಹೋಲಿ ಸ್ಪಿರಿಟ್ ಈ ಪ್ರಸಂಗ ಕರೆಕ್ಟಾ? ಹೋಲಿ ಸ್ಪಿರಿಟ್ ವಿಲ್ ಟೀಚ್ ಯು. ನಾನೇನು ಹೇಳ್ತೀನಿ ಗೊತ್ತಾ? ವಿತೌಟ್ ದ ಹೋಲಿ ಸ್ಪಿರಿಟ್ ಯುವರ್ writings will become notes. When you have the Holy Spirit, your writings will become fruits. ನೀವು ಬೇರೆ ನೋಟಲ್ಲಿ ಬರ್ಕೊಬಾರ್ದು, ನೋಟ್ಸ್ ಫ್ರೂಟ್ಸ್ ಆಗಬೇಕು. ನಾನು ಮಾಡೋ ಪ್ರಸಂಗ ನಿನಗೆ ನೋಟ್ಸ್ ಆಗಿರ್ಬಾರ್ದು, ಫ್ರೂಟ್ಸ್ ಆಗಿರಬೇಕು. ಫ್ರೂಟ್ಸ್ ಆಗಿರ್ಬೇಕಂದ್ರೆ ಹೋಲಿ ಸ್ಪಿರಿಟ್ ನಿನಗೆ ಸಹಾಯ ಮಾಡಬೇಕು. ಸೊ ತುಂಬ ಕಾರ್ಯಗಳು ನಿನ್ನ ಒಳಗಡೆ ನಡೀಬೇಕು. ಅದಕ್ಕೇ ಹೋಲಿ ಸ್ಪಿರಿಟ್ ಕೆಲಸ ಮಾಡಬೇಕು. ಅದಕ್ಕೇ ದೇವ್ರ ಕಾರ್ಯ ಮಾಡೋದು. ನಾನೇನು ಹೇಳ್ತೀನಿ ಅಂದರೆ, ಯೋಸೇಫನು ನೈಟ್ ಜೈಲಲ್ಲಿ ಮಲ್ಕೊಂಡ. ನೆಕ್ಸ್ಟ್ ಡೇ ನೈಟ್ ಎಲ್ಲಿ ಮಲಗಿದ್ದ? ಪ್ಯಾಲೇಸಲ್ಲಿ ಮಲಗಿದ್ದ. ಸೊ ವಿತಿನ್ 24 hours ಎ ಜೈಲರ್ ಆರ್ ಎ ಸ್ಲೇವ್ ಬಿಕೇಮ್ ಎ ಕಿಂಗ್, ಬಿಕೇಮ್ ಎ ಗವರ್ನರ್. ಒಂದು ದಿವಸ ಜೈಲಲ್ಲಿ ಮಲ್ಕೊಂಡೆ, ಇನ್ನೊಂದು ದಿವಸ ನೋಡಿದ್ರೆ ಅರಮನೆಯಲ್ಲಿ ಮಲ್ಕೊಂಡವನೆ. ವಿತಿನ್ 24 hours. ಸೊ ದಾವೀದನ ಮೇಲೆ ಅನಾಯಿಂಟಿಂಗ್ ಹಾಕಿದ ತಕ್ಷಣವೇ ಇಮಿಡಿಯೇಟ್ಲಿ
ಯಾಕೆ ಇವನ್ನ ನೆಕ್ಸ್ಟ್ ಡೇನೇ ರಾಜ ನೀನೇಪ್ಪ ನೆಕ್ಸ್ಟ್ ಹೋಗಿ ಸೀಟಲ್ಲಿ ಕುಂತ್ಕೊಂಡಿದ್ದೀರಿ, ಇವನು ಹೆಂಗೆ ಹೋಗಿರೋನು, ಜನರನ್ನೆಲ್ಲ ಕರೆದ ಬಾ 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 ಬಾ. ಆ ಬುದ್ಧಿ ಚೇಂಜ್ ಆಗಬೇಕು ನೋಡಿ, ಕುರಿ ಮೇಯಿಸೋ ಬುದ್ಧಿ ಹೋಗ್ಬೇಕು ಇವನಿಗೆ. ಅದಕ್ಕೆ ಹೇಳೋದು, ನಿನಗೆ ಹಂಗೆ ಕುಂಡ್ರಿಸ್ಬಿಟ್ರೆ ನೀನು ಇನ್ನೂ ಅದೇ ನೋಡಿ. ಕುಡ್ಕನ ಹತ್ರ ಒಂದು 10 ಲಕ್ಷ ಕೊಟ್ಟರೆ ಕಾಸ್ಟ್ಲಿಯಾಗಿ ಕುಡಿತಾನಷ್ಟೇ. ಅದೇ ನಾನೇನು ಹೇಳಿದೆ ಅಂದರೆ, ಈ ಭಿಕ್ಷೆ ಎತ್ತವ್ರಿಗೆ ಅಮ್ಮ ತಾಯೇ ಅಂತಾರಲ್ಲ, ಅವ್ರಿಗೊಂದು 4 ಲಕ್ಷ ರೂಪಾಯಿ, ಒಂದು 5 ಲಕ್ಷ ರೂಪಾಯಿ ಕೊಡಿ. 5 ಲಕ್ಷ ರೂಪಾಯಿ ಒಳಗಡೆ ಇಟ್ಕೊಂಡು ನೆಕ್ಸ್ಟ್ ಡೇ ಅಮ್ಮ ತಾಯೇ ಅಂತ ಇರ್ತಾರೆ. ಇವಾಗ 5 ಲಕ್ಷ ಇರೋ ಭಿಕ್ಷುಕ ಇವನು. ಬಿಕಾಸ್ ಬೆಗ್ಗರ್ ಮೆಂಟಾಲಿಟಿ ಹ್ಯಾಸ್ ನಾಟ್ ಚೇಂಜ್. ಸೊ ಅವನ್ನ ಭಿಕ್ಷೆ ಎತ್ತವನಿಗೆ ನೀವು 5 ಲಕ್ಷ ಕೊಟ್ಟರು ಅವ್ನು ಭಿಕ್ಷೆ ಎತ್ತೋ ಮೈಂಡಲ್ಲೇ ಇರ್ತಾನೆ ಅವನು. ಸೊ ಕುಡಿಯೋನ ಹತ್ರ ಕೊಟ್ಟರೆ ಕಾಸು ಕುಡ್ಕ ಆಗ್ತಾನೆ, ಸೇವೆ ಮಾಡೋನ ಹತ್ರ ಕೊಟ್ಟರೆ ಏನಾಗುತ್ತೆ? ಅದಕ್ಕೆ ದೇವರು ಕಿಂಗ್ಡಮ್ ಮೈಂಡ್ ಬರೋವರೆಗೂ ವೆಯ್ಟ್ ಮಾಡ್ತಾ ಇದ್ದಾರೆ ನಿನ್ನ ಹತ್ರ 1,00,000 ಕೋಟಿ ಬರೋದಕ್ಕೆ. ಗಾಡ್ ಈಸ್ ವೆಯ್ಟಿಂಗ್. ಫಸ್ಟು ಮನುಷ್ಯ ಅರಸನಾಗಿ ಹೊರಗಡೆ ಚೇಂಜ್ ಆಗೋದಕ್ಕಿಂತ ಮುಂಚೆ ಅವ್ನು ಎಲ್ಲಿ ಚೇಂಜ್ ಆಗಬೇಕು? ಇಲ್ಲಿ ಚೇಂಜ್ ಆಗಬೇಕು, ಇಲ್ಲಿ ಚೇಂಜ್ ಆಗಬೇಕು. ಅಲ್ಲಿವರೆಗೂ ಪ್ರಾಸ್ಪರಿಟಿ ನೋಡೋಂಗಿಲ್ಲ. ಅದಕ್ಕೆ ಕೆಲವರು ಏನು ಇಷ್ಟ ಮಾಡ್ತಾರೆ ಗೊತ್ತಾ, ಪಾಸ್ಟ್ ಹತ್ರ ಬಂದರೆ ನನಗೆ ಒಂದು ದುಡ್ಡು ಒಳ್ಳೆ ದುಡ್ಡು ಬಂದರೆ ನಾನು ಎತ್ಕೊಂಡೋಗಿ ಪಾಸ್ಟು ಕೊಡ್ಬೇಕು. ನಾನೇನು ಹೇಳ್ತೀನಿ ಗೊತ್ತಾ, ನಿನಗೆ 1,00,000 ಬಂದರೆ ನೀನು ಬರೋಲ್ಲ, 1,000 ರೂಪಾಯಲ್ಲೇ ಬಾ ನೀನು. ದೇವ್ರು ಒಂದು 10,000 ಕೊಟ್ರೆ 1,000 ರೂಪಾಯಿ ತೊಗೊಂಡು ರಾಜನ ಥರ ಬಾ ನೀನು. ಒಂದು ದಿವಸ ಬರುತ್ತೆ ನಿನಗೆ 1,00,000 ತೊಗೊಂಬರೋ ಥರ ದೇವ್ರು ಮಾಡ್ತಾರೆ. ಒಂದು ದಿನ ಬರುತ್ತೆ ನೀನು ಕೋಟಿಯಲ್ಲಿ ಬರೋ ಥರ ದೇವ್ರು ನಿನಗೆ ಮಾಡ್ತಾರೆ. ಏಮೇ ಸೊ ನೀನು ಸ್ಟಾರ್ಟ್ ಮಾಡೋದೇ ನೀನು 1,000 ರೂಪಾಯಲ್ಲೇ ಸ್ಟಾರ್ಟ್ ಮಾಡಿಲ್ಲ ಅಂದಮೇಲೆ ನೀನು 1,00,000ದಲ್ಲಿ ಸ್ಟಾರ್ಟ್ ಮಾಡೋಕ್ಕಾಗಲ್ಲ. ಅದಕ್ಕೆ ಹೇಳೋದು ಥಿಂಕಿಂಗ್ ಪ್ರಾಸೆಸ್. ಪ್ರೀಚ್ ಮಾಡೋದಕ್ಕಿಂತ ಮುಂಚೆನೇ ಬೆಳಿಗ್ಗೆ ಎದ್ದಿದ ತಕ್ಷಣ ನಾನೇನು ಮಾಡ್ತೀನಿ ಗೊತ್ತಾ, ಒಳ್ಳೆ ಒಂದು ಮಿನಿಸ್ಟಿಗೆ ಬೆಳಿಗ್ಗೆ ಪ್ರೇಯರ್ ಮಾಡಿ ಬೈಬಲ್ ಓದ್ಬಿಟ್ಟು ಒಂದು ಮಿನಿಸ್ಟಿಗೆ ಗೂಗಲ್ ಪೇ ಮಾಡಿಬಿಟ್ಟೆ ನಾನು ಬೆಳಿಗ್ಗೆ ಬರೋದು ಇಲ್ಲಿ. ಯಾಕಂದ ನಾನೇನು ಮಾತಾಡ್ತೀನೋ ಅದು ನನಗೆ ಕೆಲಸ ಆಗಬೇಕು. ಆಮೇಲೆ ನಾನೇನು ಮಾತಾಡ್ತೀನೋ ಅದು ನನಗೆ ನಡಿಬೇಕು. ಸೊ ಬೆಳಿಗ್ಗೆ ಎದ್ದು ಪ್ರೇಯರೆಲ್ಲ ಮಾಡಿ ಬೈಬಲೆಲ್ಲ ಓದ್ಬಿಟ್ಟು ಒಂದು ಮಿನಿಸ್ಟ್ರಿಗೆ ಮಾರ್ನಿಂಗ್ ಬೆಳಿಗ್ಗೆ ಸಂಡೇ ಎದ್ದಿದ ತಕ್ಷಣ ಒಂದು ಅಮೌಂಟ್ ಕಳಿಸ್ಬಿಟ್ಟು ನಾನು ಬರ್ತೀನಿ. ಬಂದುಬಿಟ್ಟು ದೇವರೇ ಹೇಳ್ತೀನಿ, ದೇವರೇ ನಾನು ಕೊಟ್ಟಿದ್ದೀನಿ, ನನಗೆ ತಿರ್ಗಿ 100 ಫಾಲ್ಸ್ ಬರೋದಕ್ಕಾಗಿ ಸ್ತೋತ್ರಪ್ಪ. ಸೊ ಆ್ಯಕ್ಷನ್ಗೆ ತೊಗೊಂಬರ್ಬೇಕು ಫೇಯ್ತು. ಈಗ ನಮಗೇನು ಗೊತ್ತಾ, ಕನ್ಫೆಷನ್ ಐತೆ, ಯಾವ ಕೆಲಸ ಮಾಡೋದಿಲ್ಲ ನಾವು. ಕನ್ಫೆಷನ್ ಅಂದರೆ ಹೆಂಗೆ ಗೊತ್ತಾ, ಈಗ ಡಾಕ್ಟ್ರ್ ಹೇಳ್ತಾರೆ ಜ್ವರ ಅಂತ ಹೋಗ್ತೀವಿ. ಜ್ವರ ಅಂತ ಹೋಗಿದ ತಕ್ಷಣ ಡಾಕ್ಟ್ರ್ ಹೇಳ್ತಾರೆ, ನೋಡಮ್ಮ ಇದು ಬಂದ್ಬಿಟ್ಟು ಈ ಟ್ಯಾಬ್ಲೆಟು ಬೆಳಿಗ್ಗೆ ಒಂದು, ಮಧ್ಯಾಹ್ನ ಒಂದು, ಸಾಯಂಕಾಲ ಒಂದು, ಇದನ್ನು ತಿಂದರೆ ನಿನಗೆ ಜ್ವರ ಸರಿ ಹೋಗುತ್ತೆ. ಬೆಳಿಗ್ಗೆ ಟ್ಯಾಬ್ಲೆಟ್ ತೊಗೊಳ್ಳೋದು, ಇದು ತಿಂದರೆ ನನ್ನ ಜ್ವರ ಸರಿ ಹೋಗುತ್ತೆ. ತಿರ್ಗಿ ಮಧ್ಯಾಹ್ನ ಒಂದು ಟ್ಯಾಬ್ಲೆಟ್ ತೊಗೊಳ್ಳೋದು, ಇದನ್ನು ತಿಂದರೆ ನನಗೆ ಸರಿ ಹೋಗುತ್ತೆ. ತಿರ್ಗಿ ರಾತ್ರಿ ಒಂದು ಟ್ಯಾಬ್ಲೆಟ್ ತೊಗೊಳ್ಳೋದು, ಇದು ತಿಂದರೆ ನನಗೆ ಜ್ವರ ಸರಿ ಹೋಗುತ್ತೆ. ಸರಿ ಹೋಯ್ತಾ? ಯಾಕೆ? ಮತ್ತು ಬರೇ ಕನ್ಫೆಷನ್ ಮಾತ್ರ ಮಾಡ್ತಾಯಿದ್ವಿ, ಕೊಡಲಿಲ್ವಲ್ಲ. ಬರೀ ಹೇಳ್ತಾ ಇದ್ದೀವಿ ಐ ಆಮ್ ಬ್ಲೆಸ್ಡ್. ಅಪ್ಪ ಫಸ್ಟು ನುಂಗು ಮಾತ್ರೆ, ಫಸ್ಟು ಒಳಕ್ಕೆ ಹಾಕ್ಬಿಟ್ಟು ಹೇಳು ಮಾತ್ರೆ ತಿಂದಿದ್ದೀನಿ ಇವಾಗ ನಾನು ಚೆನ್ನಾಗಿ ಆಗ್ತೀನಿ ಅಂತ. ಕೊಟ್ಟಿದ್ದೀನಿ ಈಗ ಹೇಳು ಐ ಆಮ್ ಬ್ಲೆಸ್ಡ್ ಅಂತ ಈಗ ಮಾತಾಡು. ಸೊ ಯಾವ ಒಂದು ಫೇಯ್ತನ್ನು ನಾವು ಆ್ಯಕ್ಷನ್ಗೆ ತೊಗೊಂಬರ್ಬೇಕು. ಅದಕ್ಕೇನೆ ಚಿಕ್ಕದ್ರಲ್ಲಿ ಸ್ಟಾರ್ಟ್ ಮಾಡಿ ಅಂತ ನಾನು ಏನಕ್ಕೆ ಹೇಳ್ತೀನಿ ಅಂದರೆ, ನೋಡಿ ಒಂದು ದಿವಸ 1,00,000 ಎತ್ಕೊಂಬಂದು ಇಲ್ಲಿ ಇಡೋ ಥರ ದೇವ್ರು ನಿನಗೆ ಯಾವಾಗ ಮಾಡ್ತಾರೆ ಅಂದರೆ, ನೀನು 1,000 ರೂಪಾಯಿ ತೊಗೊಂಬಂದು ಇಲ್ಲಿ ಇಡೋವರೆಗೂ ಲಕ್ಷಗಳಲ್ಲಿ ನೀನು ತೊಗೊಂಬರೋಕ್ಕೆ ಸಾಧ್ಯ ಇಲ್ಲ. ನನಗೆ ಹೆಂಗೆ ಆಸೆ ಅಂದರೆ, ನಮ್ಮ ಚರ್ಚಲ್ಲಿ ನೋಡಿ ಹೈಯೆಸ್ಟ್ ಗಿವರ್ ಇರಬೇಕು. ನೋಡಿ ಯಾರಿಗಾದರೂ ಒಂದು ಆಸೆ ಇದೆಯಾ ನಮ್ಮ ಚರ್ಚಲ್ಲಿ ಹೈಯೆಸ್ಟ್ ಟೈತಿಂಗ್ ನಾನೇ ಮಾಡಬೇಕು ಅಂತ? ಹೈಯೆಸ್ಟ್ ಗಿವರ್ ನಾನೇ, ಪಾಸ್ಟ್ಗೆ ಅಧಿಕವಾಗಿ ಕೊಡಬೇಕು ಈ ಚರ್ಚಲ್ಲೇ. ಬೇಕಾದ್ರೆ ಯಾರಿಗೆ ಬೇಕಾದ್ರೂ ನಾನು ಕಾಂಪಿಟೇಷನ್ ಮಾಡ್ತೀನಿ. ಯಾರು ನಂತರ ಟೈತಲ್ಲಿ ಫಸ್ಟ್ ಇರಬಾರ್ದು ಅನ್ನೋ ಆಸೆ ಯಾವಾಗಾದ್ರೂ ಬಂದಿದೆಯಾ ನಿಮಗೆ? ಅದನ್ನ ಮೈಂಡಲ್ಲಿ ಇಟ್ಕೊಳ್ಳಿ. ಈ ಚರ್ಚಲ್ಲಿ ಯಾರು ಫಿಲಿಪ್ ಪಾಸ್ಟ್ಗೆ ನಾನು ಕೊಡೋಷ್ಟು ಕೊಡಬಾರ್ದು. ಇದು ಬಂದುಬಿಟ್ರೆ ನೀವು ಬೇರೆ ಲೆವೆಲ್ಗೆ ಹೋಗ್ಬಿಡ್ತೀರ. ಐ ಶುಡ್ ಬಿ ದ ಹೈಯೆಸ್ಟ್ ಗಿವರ್ ಇನ್ ದ ಚರ್ಚ್. ಪಾಸ್ಟ್ ಪ್ರೇಯರ್ ಮಾಡಿದ ತಕ್ಷಣ ನಿಮ್ಮ ಮುಖ ಹಂಗೆ ಮುಂದೆ ಬರಬೇಕು. ಪಾಸ್ಟಿಗೆ ಯಾರು ಜ್ಞಾಪನ ಬರಬೇಕು? ಪಾಸ್ಟ್ ಯಾವಾಗೆಲ್ಲ ಪ್ರೇಯರ್ ಮಾಡ್ತಾರೋ ಅವಾಗ ಹೈಯೆಸ್ಟ್ ಗಿವರ್ಸ್ ಎಲ್ಲ ನಾನು ಮುಂದೆ ಬರಬೇಕು. ಆ ಥರ ಕೊಡೋ ಥರ ದೇವರೇ, ಪಾಸ್ಟ್ ರಾತ್ರಿ ಆಗಲೂ ನನ್ನ ಮರಿಬಾರ್ದು, ಆ ಥರ ನಾನು ಕೊಡಬೇಕು.
ಅದಕ್ಕೆ ಸತ್ಯವೇದ ಹೇಳುತ್ತೆ, ಗಾಡ್ ಸಪ್ಲೈಸ್ ಫುಡ್ ಫಾರ್ ದ ಈಟರ್ ಅಂತೆ. ತಿನ್ನುವವನಿಗೆ ಆಹಾರವನ್ನು, ಬಿತ್ತುವವನಿಗೆ ಬೀಜವನ್ನು. ಎಲ್ಲರೂ ಹೇಳಿ, ತಿನ್ನುವವನಿಗೆ ಆಹಾರವನ್ನು, ಬಿತ್ತುವವನಿಗೆ ಆಮೇಲೆ. ಎರಡು ಸಪ್ಲೈ ಎಲ್ಲಿಂದ ಬರೋದು? ದೇವರಿಂದನೇ. ತಿನ್ನುವವನಿಗೆ ದೇವ್ರು ಏನು ಕೊಡ್ತಾರಂತೆ? ಫ್ರೀಯಾಗಿ ತಿನ್ನು. ನೀನು ತಿನ್ನೋದಕ್ಕೆ ನೀನೇನು ಕೊಡಲೇಬೇಡ, ಹೋಗು. ನೀನು 20 ರೂಪಾಯಿ ಕಾಣಿಕೆ ಹಾಕು, 50 ರೂಪಾಯಿ ಹಾಕು, ನೀನು ಊಟ ಫ್ರೀ. ನಾನೇನು ಹೇಳ್ತೀನಿ ಗೊತ್ತಾ, ನೀನು 50-100 ಕಾಣಿಕೆ ಹಾಕ್ಬೇಡಪ್ಪ, ನಿನಗೆ ದೇವ್ರು ಊಟ ಹಾಕ್ತಾರೆ. ಯಾರಾದರೂ ಹೇಳ್ತಾರ ಈ ಥರ? ನಾನು ಹೇಳ್ತೀನಿ ಕೇಳಿ, ನೀವು 100 ರೂಪಾಯಿನೇ ಕಾಣಿಕೆ ಕೊಡ್ಬೇಡ, ನಿನಗೆ ದೇವ್ರು ಊಟ ಹಾಕ್ತಾರೆ. 2 Corinthians 9:10. 2 ಕೊರಿಂಥದವ್ರು ಬರೆದ ಪುಸ್ತಕ 9:10. ಬಿತ್ತುವವನಿಗೆ ಬೀಜವನ್ನು, ಚೆನ್ನಾಗಿ ಗಮನಿಸಿ, ಬಿತ್ತುವವನಿಗೆ ಬೀಜವನ್ನು, ಉಣ್ಣುವವನಿಗೆ ಆಹಾರವನ್ನು ಕೊಡುವ. ಎರಡು ಇವರೇ ಕೊಡೋದು. ಬಿತ್ತುವವನಿಗೆ ಬೀಜ ಕೊಡ್ತಾರಂತೆ, ಉಣ್ಣುವವನಿಗೆ ಆಹಾರ ಕೊಡ್ತಾರೆ. ನಿನಗೆ ಬೇರೆ ಊಟ ಬೇಕಂದ್ರೆ ಕೊಡ್ತಾರೆ. ದೇವರೇ, ನಾನು ತುಂಬ ಬಿತ್ತಬೇಕು, ತುಂಬ ದೇವರ ರಾಜ್ಯನ ಕಟ್ಟಬೇಕು, ದೇವ್ರಿಗಾಗಿ ಏನಾದರೂ ಮಾಡಬೇಕು. ಆ ಬಿತ್ತುವವನಿಗೂ ದೇವರೇ ಬೀಜ ಕೊಡೋದಂತೆ. ಓ ಮೈ ಗಾಡ್. ಸೊ ಅದೆಲ್ಲ ಎಲ್ಲಿಂದ ಸ್ಟಾರ್ಟ್ ಆಗಬೇಕು? ಸ್ವಲ್ಪದಲ್ಲಿ ಸ್ಟಾರ್ಟ್ ಆಗಬೇಕು. ನೋಡಿ, ಈ ಲೋಕ ಏನೂ ಇಲ್ಲ, ಈ ಲೋಕ ಏನೂ ಇಲ್ಲ ಅಂತ ಕೆಲವರು ಪ್ರೀಚ್ ಮಾಡ್ತಾರೆ. ನಾನೇನೇನು ಹೇಳ್ತೀನಿ ಅಂದರೆ, ಬೈಬಲಲ್ಲಿ ಒಂದು ಮ್ಯಾನ್ ಆಫ್ ಗಾಡ್ನಿಟ್ಟು ಗಾಡ್ ಚೇಂಜ್ ದ ಹೋಲ್ ಕಂಟ್ರಿ. ಡೇವಿಡ್ ಚೇಂಜ್ ದ ಕಂಟ್ರಿ. ಆಮೇನ್. ಎಲೈಜಾ ಚೇಂಜ್ ದ ಕಂಟ್ರಿ. ಆ ದೇಶದ ಮೇಲೆ ಮಳೆ ಬರದೇ ಇರೋದಕ್ಕೆ ಕಾರಣ ಯಾರು? ಹಾಂ, ಎಲಿಯ. ಸೊ ವಿಧವೆ ಮನೆಗೆ ಹೋಗ್ತಾನೆ, ಅಲ್ಲಿ ಎಣ್ಣೆ ಖಾಲಿನೇ ಆಗಿಲ್ಲ, ಮಾಡಿದ್ಯಾರು? ಸೊ ಎಲಿಯನ್ನಿಟ್ಟು ದೇವ್ರು ಏನು ಮಾಡಿದ್ರು ಗೊತ್ತಾ? ಅವನು ಯಾವ ಮನೆಗೆ ಹೋದ್ನೋ ಆ ಮನೆ ಪ್ರಾಸ್ಪರಿಟಿ ಆಯಿತು. ಅವನು ಎಲ್ಲಿ ಪ್ರೇಯರ್ ಮಾಡಿದ್ನೋ ದೇಶ ಮಳೆ ಬಂತು. ಸೊ ಒಂದು ಪ್ರೀಚರ್ನ ದೇವ್ರು ಏನಕ್ಕೆ ಇಡೋದು, ಒಂದು ಚರ್ಚ್ನ ದೇವ್ರು ಏನಕ್ಕೆ ಇಡೋದು ಗೊತ್ತಾ? ದೇ ಶುಡ್ ಚೇಂಜ್ ದ ವರ್ಲ್ಡ್. ಈ ವರ್ಲ್ಡನ್ನು ಬಿಟ್ಬಿಟ್ಟು ಹೋಗಬೇಕು, ದೇವರೇ ನಾನು ನಿನ್ನ ಹತ್ರ ಬರ್ತೀನಿ ಅಂತ ಹೇಳೋದಕ್ಕಲ್ಲ, ಇಲ್ಲಿ ಅಟ್ಮಾಸ್ಫಿಯರ್ನ ಚೇಂಜ್ ಮಾಡೋರಾಗಿರಬೇಕು, ಕರ್ನಾಟಕನ ಬದಲಾಯಿಸೋರ ಥರ ಇರಬೇಕು, ನಮ್ಮ ಪ್ರೀಚಿಂಗ್ ಅನೇಕರನ್ನ ಪ್ರಾಸ್ಪರಿಟಿಯಲ್ಲಿ ತೊಗೊಂಬರೋ ಥರ ಇರಬೇಕು. ಓ ಮೈ ಗಾಡ್. ಫಾರ್ ದಟ್ ಗಾಡ್ ಈಸ್ ಸೀಕಿಂಗ್ ಪೀಪಲ್. ಅಂಥವ್ರ ಜೊತೆಲಿ ನಿಲ್ಲಬೇಕು, ಕೊಡೋರು ಇರಬೇಕು, ಸುವಾರ್ತೆನ ಸಾರೋರು ಇರಬೇಕು, ಕ್ಯಾಮ್ರಾ ತಕ್ಕೊಡೋರು ಇರಬೇಕು, ಚರ್ಚಿಗೆ ಗಾಡಿ ತಕ್ಕೊಡೋರು ಇರಬೇಕು, ಲ್ಯಾಂಡ್ ಕೊಡೋರು ಇರಬೇಕು, ಆಮೇಲೆ ಲಕ್ಷ ಬಿತ್ತೋರು ಇರಬೇಕು. ಅದಕ್ಕೇ ದೇವ್ರು ಇವಾಗಲಿಂದನೇ ನಿನ್ನನ್ನು ರೆಡಿ ಮಾಡಿ 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 ಲಕ್ಷಕ್ಕೂ ಕೋಟಿಗೂ ನಿನ್ನ ಇಡಬೇಕು ಅನ್ನೋದು ದೇವರ ಇಷ್ಟ. ಯೇಸುವಿನ ನಾಮದಲ್ಲಿ ಐ ರಿಲೀಸ್ ಅನಾಯಿಂಟಿಂಗ್ ಆಫ್ ಪ್ರಾಸ್ಪರಿಟಿ ಇನ್ ದ ನೇಮ್ ಆಫ್ ಜೀಸಸ್. I release the anointing of prosperity in the name of Jesus. Yes, God bless you, man. I release the anointing of prosperity in the name of Jesus. ಯೇಸು ಕ್ರಿಸ್ತನ ನಾಮದಲ್ಲಿ ಈಗ right now I release anointing. Amen. Get ready. I command in the name of Jesus, ಯೇಸು ಕ್ರಿಸ್ತನ ನಾಮದಲ್ಲಿ I release anointing of prosperity in the name of Jesus. Let lacks come to you in the name of Jesus. Let crores come to you in the name of Jesus. ಯೇಸುವಿನ ನಾಮದಲ್ಲಿ ನಿನ್ನ ಹತ್ರ ಲಕ್ಷ ಕೋಟಿ ಬರಲಿ ಅಂತ ಯೇಸುವಿನ ನಾಮದಲ್ಲಿ ಆಶೀರ್ವದಿಸ್ತೇನೆ. Receive it. Fire of the Holy Ghost. Jesus. Thank you, Jesus. ನೋಡಿ, ಈ ಥರ ಅನಾಯಿಂಟಿಂಗ್ ಟೈಮಲ್ಲಿ ನೀವು ಹಂಗೆ ರಿಸೀವ್ ಮಾಡ್ಕೊಂಡ್ಬಿಡ್ಬೇಕು. ಈ ಅನಾಯಿಂಟಿಂಗ್ ಟೈಮಲ್ಲಿ ಹಂಗೆ ಈ ಅನಾಯಿಂಟಿಂಗ್ ಟೈಮಲ್ಲಿ ರಿಸೀವ್ ಆಗೋದು ಯಾವ ಥರ ಗೊತ್ತಾ? ಇವಾಗ ಡಾಕ್ಟರ್ ಹತ್ರ ಹೋಗ್ತಾರೆ, ಇಂಜೆಕ್ಷನ್ ಹಾಕ್ತಾರೆ. ನೋಡಿ, ಕೆಲವ್ರಿಗೆ ಇಂಜೆಕ್ಷನ್ ಕೈಯಲ್ಲಿ ಹಾಕ್ತಾರೆ, ಕೆಲವ್ರಿಗೆ ಸೊಂಟದಲ್ಲಿ ಹಾಕ್ತಾರೆ, ಕೆಲವ್ರಿಗೆ ಮಾತ್ರ ನರದಲ್ಲೇ ಹಾಕ್ತಾರೆ. ಯಾಕೋದಾ? ಇಮ್ಮಿಡಿಯೇಟ್ಲಿ ಇಟ್ ವಿಲ್ ಗೋ ಟು ದ ಬ್ಲಡ್. ಬೇಗ ಹಂಗೆ ರಕ್ತದಲ್ಲಿ ಸೇರಿಬಿಡ್ತದೆ ಅವ್ರಿಗೆ. ನೋಡಿ, ಇಮಿಡಿಯೇಟ್ ಹೀಲಿಂಗ್. ನಾನೇನು ಹೇಳ್ತೀನಿ, ಅನಾಯಿಂಟಿಂಗ್ ಹೆಂಗತ್ತಾ? ಇಮಿಡಿಯೇಟ್. ಅದು ನರದಲ್ಲಿ ಅನಾಯಿಂಟಿಂಗ್ ಬರೋ ಥರ. ಓ, ಇಟ್ ವಿಲ್ ಬಿಕಮ್, ಇಟ್ಸ್ ಗೋಯಿಂಗ್ ಟು ಹ್ಯಾಪನ್ ಇಮಿಡಿಯೇಟ್ಲಿ. ಓ ಜೀಸಸ್, hallelujah. Fire of the Holy Ghost. 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 Fire of the Holy Ghost.
ಅನಾಯಿಂಟಿಂಗ್ ಇರ್ತಿದೆ. I mean, today I have that anointing. I release the anointing of prosperity in the name of Jesus. Oh my God. ಅದೇ ನಾನು ಹೇಳಿದೆ ನೋಡಿ, ಫಸ್ಟು ದೇವರು ಬಿಲ್ಡಿಂಗ್ ಕಟ್ಟೋಕ್ಕಿಂತ ಮುಂಚೆ ಏನು ಮಾಡ್ತಾರೆ? ನೀರು. ಒಂದು ಬಿಲ್ಡಿಂಗ್ ಕಟ್ಟೋದಕ್ಕಿಂತ ಮುಂಚೆ ಹೇಗೆ ನೀರು, ಹೇಗೆ ಬೋರು, ಆ ರೀತಿಯೇ ಪ್ರಾಸ್ಪರಿಟಿ, ಹೀಲಿಂಗು, ದೊಡ್ಡ ದೊಡ್ಡ ಆಶೀರ್ವಾದ ಬರೋದಕ್ಕಿಂತ ಮುಂಚೆ ಫಸ್ಟ್ ಅನಾಯಿಂಟಿಂಗ್ ತಗೋ. You have Holy Spirit. Get filled in the Spirit of God. Oh, hallelujah, hallelujah. Sotra, 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 sotra. Get filled, get filled, get filled. Always be filled in the Spirit of God. Oh my God. Come on. ನೋಡಿ, ಈ ನೀರು ಎಲ್ಲಿದೆಯೋ, ಯಾವ ಮನೆಗೆ ಹೋದ್ರೂ ನೀವು ಫಸ್ಟ್ ಹೋಗಿ ಕೇಳೋದೇನು? ಮನೆಯೆಲ್ಲ ಚೆನ್ನಾಗಿದೆ, ನೀರಿದೆಯಾ? ನೀರಿಲ್ಲ ಅಂದರೆ ವೇಸ್ಟ್. ಅದೇ ಥರನೇ ಎಲ್ಲೆಲ್ಲ ನೀರು ಬಂದ್ಬಿಟ್ಟು ಉಕ್ಕಿ ಹರಿಯುತ್ತೋ, ಎಲ್ಲೆಲ್ಲ ಫಾಲ್ಸ್ ಇದೆಯೋ, ಎಲ್ಲೆಲ್ಲ ಬಂದ್ಬಿಟ್ಟು ಬೀಚ್ ಇದೆಯೋ, ಜನ ಅಲ್ಲಿ ಹೋಗ್ತಾರೆ. ಫಾಲ್ಸ್ ಇದೆಯಾ? ಫಾಲ್ಸ್ ಬಂದ್ಬಿಟ್ಟು ಯಾರನ್ನೂ ಹುಡ್ಕೊಂಡು ಹೋಗಲ್ಲ ಮನೆಗೆ, ಎಲ್ಲರೂ ಫಾಲ್ಸ್ ನೋಡ್ಕೊಂಡು ಹೋಗ್ತಾರೆ. ವಾಟರ್ ಅಟ್ರಾಕ್ಟ್ಸ್ ಪೀಪಲ್. ನಾನೇನು ಹೇಳ್ತೀನಿ ಗೊತ್ತಾ? ಅನಾಯಿಂಟಿಂಗ್ ಅಟ್ರಾಕ್ಟ್ಸ್ ಪೀಪಲ್. ಅನಾಯಿಂಟಿಂಗ್ attracts prosperity. Anointing attracts gold. Anointing attracts fire. Oh, hallelujah. ಮೈಂಡ್ಫುಲ್ ಆಗಬೇಕಂದ್ರೆ ಅದೇ ರೋಮನ್ಸ್ 1:21 ಓದಿ. ಸ್ಟಾರ್ಟ್ ಮಾಡಿದ ಕಡೆನೇ ಹೋಗೋಣ. ರೋಮನ್ಸ್ 1:21. ಆತನ ಉಪಕಾರಗಳನ್ನು ನೆನೆಸಿ ಆತನನ್ನು ಸ್ತುತಿಸಲಿಲ್ಲ. ಅವರು ವಿಚಾರ ಮಾಡಿ ಮಾಡಿ ಫಲ ಕಾಣಲಿಲ್ಲ. ವಿವೇಕವಿಲ್ಲದ ಅವರ ಮನಸ್ಸು ಕತ್ತಲಾಯಿತು. ಮನಸ್ಸು ಯಾಕೆ ಕತ್ತಲಾಯ್ತಂತೆ? ಮನಸ್ಸು ಯಾಕೆ ಕತ್ತಲಾಯಿತು? ವಿವೇಕ ಇಲ್ಲ. ಓಕೆ, ಯಾಕೆ ವಿವೇಕ ಇಲ್ಲ? ದೇವ್ರನ್ನ ಘನಪಡಿಸಲಿಲ್ಲ. ನೋಡಿ, ಫಾರ್ ದೋ ದೇ ನ್ಯೂ ಗಾಡ್ ದೇ ಡಿಡ್ ನಾಟ್ ಗ್ಲೋರಿಫೈ ಹಿಮ್ ಆಸ್ ಗಾಡ್ ಆರ್ ಶೋ ಗ್ರಾಟಿಟ್ಯೂಡ್. Instead, their thinking became nonsense. Why? They did not glorify God. ನಾನೇನು ಹೇಳ್ತೀನಿ ಗೊತ್ತಾ? ನಿನ್ನ ಮೈಂಡ್ ಪವರ್ಫುಲ್ಲಾಗಿ ಆಗಬೇಕು ಅಂದರೆ ಜಸ್ಟ್ ಥ್ಯಾಂಕ್ ಗಾಡ್. ಸೋತ್ರ 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 ಸೋತ್ರ. ಇನ್ಸ್ಟೆಡ್ ಆಫ್ ಥಿಂಕಿಂಗ್ ನಾನ್ಸೆನ್ಸ್, ಜಸ್ಟ್ ಸೇ ಥ್ಯಾಂಕ್ ಯು. ಜಸ್ಟ್ ಸೇ ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಅದಕ್ಕೇ ನಿನ್ನ ಮೈಂಡಿಗೆ ಕರೆಕ್ಟಾದ ಊಟ ಹಾಕ್ಬೇಕು. ನಾನು ನಿನ್ನನ್ನು ಡಿಗ್ರೇಡ್ ಮಾಡೋ ಥರ ಪ್ರಸಂಗ ಮಾಡಬಾರ್ದು. ನಿನ್ನನ್ನು ವೇಸ್ಟ್ ಅನ್ನೋ ಥರ ಪ್ರಸಂಗಗಳು ನಾನು ಮಾಡಬಾರ್ದು. ನೀನು ಯೂಸ್ಲೆಸ್ ಅನ್ನೋ ಪ್ರಸಂಗಗಳು ನಾನು ಮಾಡಬಾರ್ದು. ಯು ಆರ್ ದ ಬೆಸ್ಟ್. ಹೂ ಈಸ್ ದ ಬೆಸ್ಟ್? ಹೂ ಈಸ್ ದ ಬೆಸ್ಟ್? ಎಲ್ಲರೂ ಈಸ್ ದ ಬೆಸ್ಟ್. ಹೂ ಈಸ್ ದ ಬೆಸ್ಟ್? ಐ ಆಮ್ ದ ಬೆಸ್ಟ್. ಹೂ ಈಸ್ ದ ಬೆಸ್ಟ್? ಐ ಆಮ್ ದ ಬೆಸ್ಟ್. ಆಮೆನ್. ಸೊ ಅದಕ್ಕೆ ಕೆಲವೊಂದು ಪ್ರೀಚಿಂಗ್ಗಳು ನಮ್ಮನ್ನು ಡಿಗ್ರೇಡ್ ಮಾಡಿಬಿಡುತ್ತೆ ನೋಡಿ. ಏನೂ ಇಲ್ಲ, ಏನೂ ಇಲ್ಲ, ಏನೂ ಇಲ್ಲ, ಏನೂ ಇಲ್ಲ. ಇಂಥ ಪ್ರಸಂಗಗಳಿಗೆ ವಿ ಶುಡ್ ಬಿ ಅವೇ ಫ್ರಮ್ ದಟ್ ಮೆಸೇಜ್. ಅಂಥ ಪ್ರಸಂಗಗಳಿಗೆ ಹತ್ರನೇ ಹೋಗಬೇಡಿ. ಯಾವ ಪ್ರಸಂಗ ನಮ್ಮ ಮನಸ್ಸಾಕ್ಷಿಯಲ್ಲಿ ಅಯ್ಯೋಯ್ಯೋ ನಾನು ತಪ್ಪು ಮಾಡಿಬಿಟ್ನಲ್ಲ ಅನ್ನೋ ಯೋಚನೆನ ತೊಗೊಂಬರ್ತಾರೋ ಅದು ನಿಜವಾದ ಪ್ರಸಂಗ ಅಲ್ಲ. ಯಾವ ಪ್ರಸಂಗ ಪರವಾಗಿಲ್ಲಪ್ಪ, ಏನೇ ಮಾಡಿದ್ರು ಇವತ್ತು ನಾನು ಮತ್ತೆ ಎದೊಳ್ತೀನಿ, ಮತ್ತೆ ನನ್ನ ಕೈಯಲ್ಲಿ ಆಗುತ್ತೆ, ಮತ್ತೆ ನಾನು ಸಾಧಿಸ್ತೀನಿ, ಮತ್ತೆ ನನ್ನ ಕೈಯಲ್ಲಿ ಆಗುತ್ತೆ ಅನ್ನೋ ಪ್ರಸಂಗಗಳು ಎಲ್ಲಿ ಕೇಳ್ತಿರೋ ದಟ್ ಈಸ್ ಫ್ರಮ್ ದ ಹೋಲಿ ಸ್ಪಿರಿಟ್. ನೋಡಿ, ಡೇವಿಡ್ ಅಟ್ ದ ಏಜ್ ಆಫ್ 20 ಗಾಡ್ ಅಪಾಯಿಂಟೆಡ್ ಹಿಮ್ ಆ್ಯಸ್ ಎ ಕಿಂಗ್. ಹಿ ಬಿಕೇಮ್ ಕಿಂಗ್ ಅಟ್ ದ ಏಜ್ ಆಫ್ 30. 10 ವರ್ಷ ಅವನೊಳಗಡೆ ದೇವ್ರ ಕೆಲಸ ಮಾಡಬೇಕಾಗಿತ್ತು. ಯಾಕೆ ಗೊತ್ತಾ? ಅವ್ನ ಮೆಂಟಾಲಿಟಿ ಚೇಂಜ್ ಮಾಡಬೇಕಾಗಿತ್ತು. ಅವನ ಮೆಂಟಾಲಿಟಿ ಹೆಂಗಿತ್ತು ನೋಡಿ. ಫಸ್ಟ್ ಸಾಮೇಲ್ 17:35 ಓದಿ. 1 ಸಾಮೇಲ್ ಏನು ಬರೆದ ಪುಸ್ತಕ 17:35. ನಾನು ಒಡನೆ ಅದನ್ನು ಬೆನ್ನಟ್ಟಿ ಹೊಡೆದು ಕುರಿಮರಿಯನ್ನು ಕಿತ್ತುಕೊಳ್ಳುತ್ತಿದ್ದೆನು. ಅದು ಹಿಂದಿರುಗಿ ನನ್ನ ಮೇಲೆ ಬಿದ್ದರೆ ಅದನ್ನು ಗದ್ದ ಹಿಡಿದು ಬಡಿದು ಕೊಂದು ಹಾಕುತ್ತಿದ್ದೆನು. ಇದು ಯಾರ ಹತ್ರ ಹೇಳ್ತಾರೆ? ಇವನು ರಾಜನ ಹತ್ರ ಏನು ಮಾತಾಡ್ತಾವನೆ? ಯಾವ್ದು ಮಾತಾಡ್ತಾವನೆ? ಪಾಸ್ಟ್ ಇನ್ಸಿಡೆಂಟ್ಸ್. ಚೆನ್ನಾಗಿ ಗಮನಿಸಿ. ಒಬ್ಬರ ಹತ್ರ ಮಾತಾಡ್ಬೇಕಾದ್ರೆ ದೇವ್ರು ನಿನಗೆ ಅವಾಗ ಏನು ಅದ್ಭುತ ಮಾಡಿದ್ರು ಅದನ್ನು ಮಾತಾಡು. ನಾವೇನು ಮಾಡ್ತೀವಿ ಗೊತ್ತಾ? ಒಬ್ಬರ ಹತ್ರ ಕುಂತ್ಕೊಂಡು ಇನ್ನೂ ಯಾವುದಾದಲ್ಲ ನಮ್ಗೆ ಆಗಿಲ್ಲ, ಇನ್ನೂ ಏನನ್ನಲ್ಲ ಆಗಿಲ್ಲ, ಅದನ್ನೇ ಕುಂತ್ಕೊಂಡು ಮಾತಾಡ್ತೀವಿ. ನೋ 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 ನೀವು ಫೈರ್ ಆಗಬೇಕು ಅಂದರೆ ನೋಡಿ, ಅದಕ್ಕೆ ಡೇವಿಡ್ ಮೆಂಟಾಲಿಟಿ ದೇವ್ರು ಹೆಂಗೆ ಚೇಂಜ್ ಮಾಡೋದು ಗೊತ್ತಾ? ಈ ಯೂಸ್ ಟು ಸ್ಪೀಕ್ ಅಬೌಟ್ ಪಾಸ್ಟ್. ಅದೇ ಅವನು ಹೇಳೋದು,
ಅವತ್ತು ಸಿಂಹ, ಕರಡಿ, ಇವತ್ತು ಗೋಲಿಯಾತ್. ಅವತ್ತು ದೇವರು 5 ಲಕ್ಷಕ್ಕೆ ಅದ್ಭುತ ಮಾಡಿದ್ರು, 10 ಲಕ್ಷಕ್ಕೆ ಮಾಡಿದ್ರು, ತಗೋ ಇವತ್ತು ಕೋಟಿಗೆ. ಇದು ಅದೇನೆ. ಸೊ ಅವತ್ತು ದೇವರ ಅದ್ಭುತ ನಿನಗೆ ಮಾಡಿರೋದಾದರೆ ಇವತ್ತು ನಿನಗೆ ಅದ್ಭುತ ಮಾಡೋದು ನಿಜ. ಆ ಥರ ಮಾತನಾಡು. ಓ ಮೈ ಗಾಡ್. ದಾವಿದ ನೋಡಿ, ಎಷ್ಟು ಹೈಟ್ ಇರ್ಬೋದು? ಇಷ್ಟು ಹೈಟಾ? ಕೈಯಲ್ಲಿ ಏನೈತೆ? ಹಿಂಗವನ್ನ ಅವ್ನ ಕಾಲಲ್ಲಿ ಶೂ ಹಾಕೊಂಡವನ, ಚಪ್ಪಲಿ ಹಾಕೊಂಡವನ? ಈ ಥರ ಎನ್ಕ್ವೈರಿ ಮಾಡಲಿಲ್ಲ. ಅವನೇನು ಹೇಳೋದ? ಸಿಂಹ ಒಂದು ಹೊಡೆದೈತಾನೆ, ಕರಡಿ ಒಂದು ಹೊಡೆದೈತಾನೆ, ಇವನು ಅದೆಲ್ಲ ಇಷ್ಟೇ ತಗೋ. ಅಂದರೆ ಏನು? ಅವತ್ತು ದೇವ್ರ ಅದ್ಭುತ ಮಾಡಿದ್ರಲ್ಲ, ತಗೋ ಇವತ್ತು. ತಗೋ ಅವತ್ತು ನಿನಗೆ ಅದ್ಭುತ ನಡೀತಲ್ಲ, ತಗೋ ಇವತ್ತು. ಅವತ್ತು ದೇವ್ರು ನಿನಗೆ ಸೈಟ್ ಕೊಟ್ಟರಲ್ಲ, ತಗೋ ಇವತ್ತು ಮನೆ. ತಗೋ ಅವತ್ತು ನಿನಗೆ ಗಾಡಿ ಕೊಟ್ಟರಲ್ಲ, ತಗೋ ಇವತ್ತು 4 ವೀಲರು. ಸೊ ಸೇಮ್ ಮಿರಕಲ್ಸ್. ಸೊ ವಾಟ್ ಯು ಹ್ಯಾವ್ ಟು ಮೆಡಿಟೇಟ್? ದ ಪಾಸ್ಟ್ ಮಿರಕಲ್ಸ್. ಸೊ ನಿನ್ನ ಲೈಫಲ್ಲಿ ನಡೆದಂಥ ಹಳೇದನ್ನು ನೆನೆಸಿ ಇವತ್ತು ದೇವ್ರಿಗೆ ಸ್ತೋತ್ರ ಮಾಡಿ. ಸ್ತೋತ್ರ 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 ಸ್ತೋತ್ರ. ಏನು ಇಲ್ಲದೆ ಇದ್ದಾಗ ದೇವ್ರು ಹೆಂಗೆಲ್ಲ ನಡೆಸಿದ್ರು ನೋಡಿ. ಇದೇ ಒಂದು 8 ವರ್ಷದ ಹಿಂದೆ ನಾವು ಫೇಸ್ಬುಕ್ಕು ಯೂಟ್ಯೂಬ್ ಮಾಡಿದಾಗ 10 ನಿಮಿಷ ಮಾಡ್ತಾಯಿದ್ವಿ. ಎಷ್ಟು ಮಾಡಿಸಿ? 5 ಮಿನಿಟ್ಸ್, 10 ಮಿನಿಟ್ಸ್. 10 ಮಿನಿಟ್ಸ್ ಎಡಿಟ್ ಮಾಡ್ತಾಯಿದ್ವಿ ಸ್ಟಾರ್ಟಿಂಗು. ಸೊ ಈ ಕ್ಯಾಮ್ರಾನ ಇಟ್ಟು ನಾವೇನು ಮಾಡ್ತಾಯಿದ್ವಿ ಗೊತ್ತಾ? ಒಂದು 10 ನಿಮಿಷ ಎಡಿಟ್ ಮಾಡ್ತಾಯಿದ್ವಿ. 10 ನಿಮಿಷ ಎಡಿಟ್ ಮಾಡೋಕ್ಕೆ ಎಷ್ಟೊತ್ತಾಗ್ತಾಯಿತ್ತು? 5-6 ಅವರ್ಸ್. ಸೊ 5 ನಿಮಿಷ 10 ನಿಮಿಷ ಒಂದು ಮೆಸೇಜ್ ಯೂಟ್ಯೂಬಲ್ಲಿ ಫೇಸ್ಬುಕ್ಕಲ್ಲಿ ಹಾಕೋದಕ್ಕೆ ಎಷ್ಟೊತ್ತಾಗ್ತಾಯಿದ್ದು ಗೊತ್ತಾ? ಇಟ್ ಟುಕ್ 5 ಅವರ್ಸ್. 10 ಮಿನಿಟ್ಸ್ ಮೆಸೇಜ್ನ. ಆವಾಗ ನಾನು ಮೆಸೇಜ್ ಜೊತೆ ಕುಂತ್ಕೊಂಡು, ಅಮ್ಮ ಇದು ಬೇಡ, ಇದು ಕಟ್ ಮಾಡು, ಇದಾಕು, 5 ಮಿನಿಟ್ಸಲ್ಲಿ ಬರಬೇಕು. ಅದನ್ನು ಅಪ್ಲೋಡ್ ಮಾಡಿ ಅದು ಮಾಡ್ತಾ ಇರ್ಬೇಕಾದ್ರೆ ಹೋಗ್ಬಿಟ್ರೆ ತಿರ್ಗಾ ಫಸ್ಟ್ಲಿನ ಕುಂತ್ಕೊಬೇಕು. ಅದನ್ನು ಮಾಡಿ ನಾವು ನೆಕ್ಸ್ಟ್ ಡೇ ವ್ಯೂಸ್ ನೋಡ್ತಾಯಿದ್ವಿ. ಎಷ್ಟು ಗೊತ್ತಾ? 45 ವ್ಯೂಸ್, 50 ವ್ಯೂಸ್ ಬಂದುಬಿಟ್ರೆ ನಾನು ಮರ್ಸಿ ಮಾತಾಡ್ಕೊಂಡ್ವಿ. ಅಮ್ಮ ಇವತ್ತು 50 ಜನ ನೋಡಿಬಿಟ್ರು. ಇವತ್ತು ಡಬಲ್ ಡಿಜಿಟ್ಸ್ ಬಂದುಬಿಟ್ರೆ ಅವತ್ತು ಅಷ್ಟು ಸಂತೋಷ. 100 100 ಜನ ನೋಡಿಬಿಟ್ರೆ ನಮಗೆ ಅಷ್ಟು ಖುಷಿ ಆಗೋದು. 100 ಜನ ಇವತ್ತು ಫೇಸ್ಬುಕ್ಕಲ್ಲಿ ನೋಡಿಬಿಟ್ರೆ ಇವತ್ತು ಎಷ್ಟೋ ಸಾವಿರಾರು ಜನ, ಲಕ್ಷಾಂತರ ಜನ ನೋಡ್ತಾ ಇದ್ದಾರೆ. ಆದರೆ ದಟ್ ಡೇ ಐ ಹ್ಯಾಡ್ ನಥಿಂಗ್. ವೆನ್ ಐ ಸ್ಟಾರ್ಟೆಡ್, ನಾನು ಸ್ಟಾರ್ಟ್ ಮಾಡಿದಾಗ ನೋಡೋರೇ ಇಲ್ಲ. ಇವತ್ತು ಯುರೋಪಿಂದ ಫೋನ್ ಮಾಡ್ತಾರೆ, ಕುವೈಟಿಂದ ಫೋನ್ ಮಾಡ್ತಾರೆ, ದುಬೈಯಿಂದ ಫೋನ್ ಮಾಡ್ತಾರೆ, ಎಲ್ಲ ಕರ್ನಾಟಕದಿಂದ ಫೋನ್ ಮಾಡ್ತಾರೆ. ಅವತ್ತು 100 ಜನ ನೋಡಿದ್ರೆ ದೊಡ್ಡ ವಿಷಯ. ಅವತ್ತು ಚಿಕ್ಕ ಆರಂಭ, ಅಲ್ಪವಾದಂಥ ಆರಂಭನ ನಾನು ಬಿಡದೆ ಅದನ್ನು ಮಾಡೇ ಹಂಗೆ ಕಂಟಿನ್ಯೂ ಮಾಡ್ತದೆ. ಇವತ್ತು ಎಷ್ಟು ವರ್ಷ ಆಯಿತು ಬಂದು? ಇವತ್ತು ಫೇಸ್ಬುಕ್ ಯೂಟ್ಯೂಬ್ ಬಂದು ಎಷ್ಟು ವರ್ಷ ಆಯ್ತು? 6 ಇಯರ್ಸ್ ಆಯಿತು. ಸೊ 6 ವರ್ಷದಲ್ಲಿ 10 ಜನ ನೋಡಿದ್ರೆ, 20 ಜನ ನೋಡಿದ್ರೆ, 50 ಜನ ನೋಡಿದ್ರೆ, ಯಾರಾದರೂ ಒಂದು ದಿವಸ ಎಲ್ಲ ಒಂದು ದಿವಸ ನೋಡ್ತಾರೆ, ಒಂದು ದಿವಸ ಎಲ್ಲ ಒಂದು ದಿವಸ ನೋಡ್ತಾರೆ. ಆ ಕಾನ್ಫಿಡೆಂಟೇ ಇವತ್ತು ಲಕ್ಷಾನುಗಟ್ಟಲೆ ಜನರಿಗೆ ನಾನು ಆಶೀರ್ವಾದವಾಗಿರೋದು. ಸೊ ದೇವ್ರು ನಿನಗೆ ಒಂದು ಚಿಕ್ಕ ಕೆಲಸ ಕೊಟ್ಟಿದ್ದಾರೆ, ಒಂದು ಚಿಕ್ಕ ಕಾರ್ಯ ಕೊಟ್ಟಿದ್ದಾರೆ, ಅದರ ಕಾನ್ಫಿಡೆಂಟ್ ಆಗಿ ದೇವ್ರಿಗೆ ಸ್ತೋತ್ರ ಮಾಡಿಕೊಂಡು, ದೇವರೇ ನನಗೆ ಈ ಕೆಲಸ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ, ಈ ಸೇವೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ, ಈ ಹಣ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಅಂತ. ಬಿ ಥ್ಯಾಂಕ್ಫುಲ್ ಇನ್ ವಾಟ್ ಗಾಡ್ ಗೇವ್ ಯು ಆ್ಯಂಡ್ ಡೂ ವಿತ್ ಯುವರ್ ಆಲ್ ಸ್ಟ್ರೆಂತ್. ಅದೇ ದೇವ್ರು ನೋಡೋದು. ನಿನಗೆ ಕೊಟ್ಟಿರೋದ್ರಲ್ಲಿ ನೀನು ಎಷ್ಟು ಎಫರ್ಟ್ ಹಾಕಿ ನೀನು ಬಿಸ್ನೆಸ್ ಮಾಡ್ತೀಯಾ, ನೀನು ಎಷ್ಟು ಎಫರ್ಟ್ ಹಾಕಿ ನೀನು ಕೆಲಸ ಮಾಡ್ತಾ ಇದೆಯಾ ಅನ್ನೋದನ್ನೇ ದೇವ್ರು ನೋಡೋದು. ವೆನ್ ಯು ಆರ್ ವರ್ಕಿಂಗ್ ಫಾರ್ ದ ಕಿಂಗ್ಡಮ್, ವೆನ್ ಯು ಆರ್ ವರ್ಕಿಂಗ್ ಹಾರ್ಡ್, ಯು ವಿಲ್ ಬಿ ವೇಟಿಂಗ್ ಫಾರ್ ಮಂಡೇ. ಯಾವಾಗ ನಿನಗೆ ಮಂಡೇ ಖುಷಿಯಾಗಿ ಕೆಲಸ ಹೋಗ್ತೀಯೋ ಆವಾಗಲೇ ನೀವು ದೇವ್ರಿಗಾಗಿ ಏನಾದರೂ ಮಾಡಬೇಕು ಅನ್ನೋ ಯೋಚನೆ ಇದೆ ಅಂತ ಅರ್ಥ. ನಿನಗೆ ಯಾವಾಗ ಮಂಡೇ ಬಂದರೆ ಅಯ್ಯೋ ಅಂತ ಹೇಳ್ತೀಯೋ ನೀನು ಇನ್ನೂ ಆಸಕ್ತಿ ಬಂದಿಲ್ಲ ಅಂತ ಅರ್ಥ. ಆಮೇಲೆ ನೋಡಿ, ಈ ಸಂಡೇ ಮುಗಿದ್ಬಿಡ್ತು, ನಾನು ಪ್ರೀಚಿಂಗ್ ಆಗಿಬಿಟ್ರೆ ಐ ವಿಲ್ ಬಿ ವೇಟಿಂಗ್ ಟು ಸಿಟ್ ಆನ್ ಮಂಡೇ ಅಗೈನ್ ಫಾರ್ ನೆಕ್ಸ್ಟ್ ಸಂಡೇ. ಒಂದೊಂದು ಸತಿ ಟೈಮ್ ಇದ್ದರೆ ನಾನು ಸಂಡೇ ಈವ್ನಿಂಗೇ ಕುಂತ್ಕೊಂಡ್ಬಿಡ್ತೀನಿ. ಯಾವಾಗೀಗೆ ನೆಕ್ಸ್ಟ್ ಸಂಡೇಗೆ, ಇವತ್ತು ಸಾಯಂಕಾಲನೇ ಕುಂತ್ಕೊಂಡ್ಬಿಡ್ತೀನಿ ನೆಕ್ಸ್ಟ್ ಸಂಡೇಗೆ. ಯಾಕೆ ಗೊತ್ತಾ? ಯಾವುದಾದ್ರೂ ಮಾತಾಡಿದ್ರೆ ಡಿಫ್ರೆಂಟಾಗಿ ಮಾತಾಡಬೇಕು, ಜನರು ಬಿಡುಗಡೆ ಆಗಬೇಕು, ಜನರಿಗೆ ಪ್ರಾಸ್ಪರಿಟಿ ಬರಬೇಕು, ಜನರ ಗುಣ ಹೊಂದಬೇಕು, ಜನರು ಚೆನ್ನಾಗಿರಬೇಕು. ಆ ಎಫರ್ಟ್ ಮೇಲೆ ನನಗೆ ಆಸೆ ಇರೋದ್ರಿಂದ ಹೇಗಾದರೂ ಒಬ್ಬರನ್ನ ಚೇಂಜ್ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾನು ಮಾಡ್ತಾ ಇರೋದಕ್ಕೆ ನನಗೆಲ್ಲನೂ ಹೆಂಗಿರ್ತಿದೆ ಗೊತ್ತಾ? ಅಯ್ಯೋ ಹೋಗಿ ಯಾವಾಗ ಕುಂತ್ಕೊಳ್ಳೋಣ, ಯಾವಾಗ ಹೊಸ್ದಾಗಿ ಕಲಿಯೋಣ, ಏನಾದರೂ ಮಾಡೋಣ ಅಂತ. ಏನೋ ಯಾರೋ ಬರ್ತಾರೆ, ಕಾಣಿಕೆ ಹಾಕ್ತಾರೆ, ಹೋಗ್ತಾರೆ. ಸರಿ ಸಂಡೇಗೆ ಸ್ಯಾಟರ್ಡೆ ಒಂದು ಸ್ವಲ್ಪ ಹಂಗೆ ಬುಕ್ ಸ್ವಲ್ಪ ಎತ್ಬಿಟ್ಟು ಓಕೆ ಸಂಡೇ ನಾನು ಏನೋ ಒಂದು ಮಾಡ್ಕೊಂಡು ಹೋಗೋಣ ಅಂತ ಇದ್ದಿದ್ರೆ ಇನ್ನೂ ಮಿನಿಸ್ಟ್ರಿ ಎಲ್ಲೋ ಇರ್ತಾಯಿತ್ತೋ ಏನೋ ಗೊತ್ತಿಲ್ಲ, ಯಾರಿಗೂ ಪ್ರಯೋಜನ ಆಗ್ತಾಯಿತ್ತೋ ಏನೋ ಗೊತ್ತಿಲ್ಲ. ಬಟ್ ಇವಾಗ್ಲೂ ಐ ಆಮ್ ಟೇಕಿಂಗ್ ಎಫರ್ಟ್ ಟು ಬ್ಲೆಸ್ ಪೀಪಲ್. ಆಮೇನ್.
ನಾನು ಎತ್ತುತ್ತೀನಿ ಅನ್ನೋದಕ್ಕಿಂತ ನನ್ನ ಒಳಗಡೆ ದೇವರು ಎತ್ತೋದು. ಸೊ ಯಾವ ನಿಮ್ಮ ಮೈಂಡ್ ಫುಲ್ ಆಕ್ಯುಪೈ ಆಗೋದು, ಥಿಂಕ್ ದ ಪಾಸ್ಟ್, ಸೇ ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ಎಲ್ಲರೂ ಹೇಳಿ ಸ್ತೋತ್ರಪ್ಪ, ಸ್ತೋತ್ರಪ್ಪ. ಎಲ್ಲರೂ ಹೇಳಿ ಸ್ತೋತ್ರ. ನೋಡಿ ಯಾಕೆ ಗೊತ್ತಾ, ಇಂಥ ವಾಕ್ಯಗಳನ್ನೆಲ್ಲ ದೇವ್ರು ಕೊಡ್ತಾ ಇರೋದು. ನೀವು ವಾಗ್ದಾನ ಬಿಟ್ಬಿಟ್ರಿ, ಆದರೆ ವಾಗ್ದಾನ ನಿಮ್ಮನ್ನು ಬಿಡಲ್ಲ. ಎಲ್ಲರೂ ಹೇಳಿ, ನೀವು ಬಿಟ್ಬಿಟ್ರು ವಾಗ್ದಾನ ನಿಮ್ಮನ್ನು ನನ್ನನ್ನು ಬಿಡೋಂಗಿಲ್ಲ. ಒಂದು ಊರಲ್ಲಿ ಒಂದು ದೊಡ್ಡ ನೀರು ಹೊಡ್ಕೊಂಬಂದ್ಬಿಡ್ತಂತೆ. ಊರಲ್ಲಿರೋ ಎಲ್ಲ ಪಾತ್ರೆಗಳು, ಮನೆಗಳಲ್ಲಿ ಇದ್ದಂಥ ಸಾಮಾನುಗಳೆಲ್ಲ ನೀರಲ್ಲಿ ಹೊಡ್ಕೊಂಡು ಹೋಗ್ತಾಯಿದ್ದೆ. ಒಂದಿಬ್ಬರು ನಿಂತ್ಕೊಂಡು ಏನು ಮಾಡೋರು ಗೊತ್ತಾ, ನೀರಲ್ಲಿ ಹೋಗೋದು, ಆ ಪಾತ್ರೆಗಳನ್ನ ಸಾಮಾನುಗಳನ್ನ ತೊಗೊಂಬರೋದು, ತಿರ್ಗಾ ನೀರಲ್ಲಿ ಧುಮ್ಕೋದು, ತಿರ್ಗಾ ತೊಗೊಂಬರೋದು, ತಿರ್ಗಾ ಎಲ್ಲ ಊರಲ್ಲಿರೋ ಎಲ್ಲ ಪಾತ್ರೆಗಳು ಸಾಮಾನೆಲ್ಲ ಬರ್ತೈತೆ. ಇನ್ನೊಂದು ದೊಡ್ಡ ಒಂದು ಕಂಬಳಿ ಬರ್ತಾಯಿತ್ತು. ಅದು ಕಂಬಳಿ ಅಲ್ಲ, ಕರಡಿ. ಇವನೇನು ಮಾಡಿಬಿಟ್ಟ, ಹೇಗಾದರೂ ಆ ಕಂಬಳಿನ ತೊಗೊಂಬರೋಣಂತ ನೀರಲ್ಲಿ ಧುಮ್ಕಿ ಆ ಕಂಬಳಿನ ಹಿಡ್ಕೊಂಡು ಅದನ್ನು ಎತ್ಕೊಳ್ಳೋಕೆ ಬರ್ತಾವನೆ, ಆಗ್ತಾನೇ ಇಲ್ಲ. ಮುಂದೆ ಇನ್ನೇನು ದೊಡ್ಡ ಫಾಲ್ಸ್ ಕೆಳಗಡೆ ಬೀಳಬೇಕು. ಜೊತೆಲಿದ್ದಂಥ ಫ್ರೆಂಡ್ಸ್ ಹೇಳಂತೆ, ಲೇ ಮುಂದೆ ಬಿದ್ದೋಗ್ಬಿಟ್ಟಿಯೋ, ಬೇಡ ಅಂದರೆ ಬಿಟ್ಬಿಡೋ, ಬಂದ್ಬಿಡೋ ಅಂತಾನೆ. ಅವನೇನು ಹೇಳ್ತಾನೆ, ಲೇ ನಾನು ಬಿಟ್ಬಿಟ್ಟೆ ಕಣೋ, ಇದು ನಾನು ಬಿಡ್ತಾ ಇಲ್ಲ. ನಾನು ಬಿಟ್ಬಿಟ್ಟಿದ್ದೀನಿ, ಯಾವ್ದು ಬಿಡ್ತಾ ಇಲ್ಲ, ಕರಡಿ ನಾನು ಬಿಡ್ತಾ ಇಲ್ಲ ಕಣೋ ಅಂತ. ನಾನು ಆ ರೀತಿ ಅಪ್ಪ ವಾಗ್ದಾನ ನಾನು ಬಿಟ್ಬಿಟ್ಟೆ, ಆದರೆ ವಾಗ್ದಾನ ನನ್ನನ್ನು ಬಿಡ್ತಾ ಇಲ್ಲಪ್ಪ. ಪ್ರಾಸ್ಪರಿಟಿ ಬೇಡ ಅಂತ ನಾನು ಬಿಟ್ಬಿಟ್ಟೆ, ಆದರೆ ಪ್ರಾಸ್ಪರಿಟಿ ನನ್ನನ್ನು ನಿಮ್ಮನ್ನು ಬಿಡಂಗಿಲ್ಲಪ್ಪ. ಓ ಮೈ ಗಾಡ್, ಕರಗಳನ್ನು ತಟ್ಟಿ ದೇವರೇ ನೀನು ಅದನ್ನು ಹಿಡಿದು ನೆರವೇರಿಸುವುದಕ್ಕಾಗಿ ಓ ಸ್ತೋತ್ರ 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 ಸ್ತೋತ್ರ. ಆಮೇನ್. ದೇವ್ರು ಏನೆಲ್ಲ ವಾಗ್ದಾನ ಮಾಡಿದ್ರು, ಯಾವುದೆಲ್ಲ ನಿಮ್ಮ ಜೀವಿತದಲ್ಲಿ ಪ್ರಾಮಿಸ್ ಮಾಡಿದ್ರು, ಎವ್ರಿಥಿಂಗ್ ವಿಲ್ ಕಮ್ ಟು ಪಾಸ್. ಇಬ್ಬರು ಎಕ್ಸಾಮ್ ಬರೆಯೋದಕ್ಕೆ ಹೋದ್ರಂತೆ. ಒಬ್ಬ ಗೋವಿಂದ ಸ್ವಾಮಿಗೆ ನಮಸ್ಕಾರ ಮಾಡಿಬಿಟ್ಟು ಹೋದ್ನಂತೆ, ಇನ್ನೊಬ್ಬ ಪ್ರೇಯರ್ ಮಾಡಿಬಿಟ್ಟು ಹೋದ್ನಂತೆ. ಅವನ ರಿಸಲ್ಟ್ ಬಂತಂತೆ. ಏನಪ್ಪ ನನ್ನ ರಿಸಲ್ಟು? ಗೋವಿಂದ ಅನ್ನಂತೆ. ಇವನು ಕೇಳಿದ್ರಂತೆ, ಏನಪ್ಪ ನಿನ್ನ ರಿಸಲ್ಟು? ಜೀಸಸ್ ನೆವರ್ ಫೇಲ್ಸ್. ಇವನ ರಿಸಲ್ಟ್ ಏನು? ಜೀಸಸ್ ನೆವರ್ ಫೇಲ್ಸ್. ಅದಕ್ಕೆ ಫೇಲೇ ಅನ್ನೋದೇ ಇಲ್ವಂತೆ. ಸೊ ಆ ರೀತಿ ನಮಗೆ ಎಲ್ಲ ವಾಗ್ದಾನಗಳು ಗೋವಿಂದ ಅಂತ ಹೇಳೋಕ್ಕಿಲ್ಲ ಇಲ್ಲಿ. ಎಲ್ಲ ಗೋವಿಂದ ಅಂತ ಹೇಳೋಕ್ಕಿಲ್ಲ, ಬರಲಿಲ್ಲ. ಜೀಸಸ್ ನೆವರ್ ಫೇಲ್ಸ್. ವಾಟ್ ಎವರ್ ಹಿ ಹ್ಯಾಸ್ ಪ್ರಾಮಿಸ್ಡ್ ಇಟ್ ವಿಲ್ ಕಮ್ ಟು ಪಾಸ್. ಓ ಮೈ ಗಾಡ್, ಯಾವುದೆಲ್ಲ ದೇವ್ರು ನಿನಗೆ ಹೇಳಿದಾರೋ ಅದೆಲ್ಲ ನೆರವೇರುತ್ತೆ. ನೆರವೇರೋವರೆಗೂ ನಾನು ಬಿಡೋಂಗಿಲ್ಲ, ನೆರವೇರೋವರೆಗೂ. ಓ ಮೈ ಗಾಡ್, ಐ ವಿಲ್ ಸೀ ಇಟ್ ಇನ್ ದ ನೇಮ್ ಆಫ್ ಜೀಸಸ್. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಸೊ ಎಲ್ಲವೂ ನೆರವೇರುತ್ತೆ. ನಾನು ನೋಡ್ತಾ ಇರೋರು, ಪಾಸ್ಟರ್ ಏನು ಪಾಸ್ಟರ್ ಇನ್ನೂ ನೆರವೇರಲಿಲ್ಲ ಅಂತ ಕಾಯ್ತಾ ಇದ್ದಾರೆ. ಖಂಡಿತವಾಗ್ಲೂ ಹೇಳ್ತೀನಿ, ಪವಿತ್ರಾತ್ಮ ನಿನ್ನ ಒಳಗಡೆ ಇರೋದ್ರಿಂದ ಈ ಸಂದೇಶ ನಿನ್ನ ಲೈಫಲ್ಲಿ ಒಂದು ಬದಲಾವಣೆ ತರುತ್ತೆ ಅನ್ನೋದರಲ್ಲಿ ಯಾವ ವಿಧವಾದಂಥ ಸಂದೇಹ ಇಲ್ಲ. ಗಾಡ್ ಬ್ಲೆಸ್ ಯು.